Okay guys, welcome back to Rio Academy. ನೋಡಿ ಬೇಸಿಕ್ ಕಾನ್ಸೆಪ್ಟ್ಸ್ ನ ಕಲಿಸ್ತಾ ಇದೀವಿ, ಕರೆಕ್ಟ್? ಈಗ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ದಿಸ್ ವಾಸ್ ಸಮಥಿಂಗ್ ಲೈಕ್ ಪಾರ್ಟ್ ನಾವು ಕವರ್ ಮಾಡ್ತಾ ಇದ್ದೀವಿ. ಅಂಡ್ ಫಸ್ಟ್ ಚಾಪ್ಟರ್ ಅಪ್ರಾಕ್ಸಿಮೇಟ್ಲಿ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಇದ್ದ ಕಾರಣ ಬುಕ್ದಲ್ಲಿನೇ ಕೂಡ ವಿ ಕ್ಯಾನ್ ಸೇ ದಟ್ 100 pages ಕ್ಲೋಸ್ ಟು ನಿಮ್ದು ಫಸ್ಟ್ ಚಾಪ್ಟರ್ ಇದೆ ಥಿಯೋರಿಟಿಕಲ್ ಪಾರ್ಟ್ದಲ್ಲಿ. ಗೈಸ್ ಇವಾಗ ಏನಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ನಿನ್ನೆ ಪರ್ಸನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್? ಪರ್ಸನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂಡ್ ವಿ ಹ್ಯಾವ್ ಕವರ್ಡ್ ಮೇಜರ್ ಪಾರ್ಟ್ ಆಫ್ ದ್ಯಾಟ್. ನಾವು ಆಲ್ಮೋಸ್ಟ್ ಎಲ್ಲ ಆಗಿತ್ತು, ಹೌದಲ್ಲ? ಇವಾಗ ಎಸ್ ಬಚ್ಚು ಇನ್ಕಮ್ ಏನಾಗುತ್ತೆ, ಇನ್ಕಮ್ ಅಂದ್ರೆ ಏನು, ಅಂಡ್ ಇನ್ ದ ಸೇಮ್ ಟೈಮ್ ಬಚ್ಚು ವಿ ಆರ್ ಗೋಯಿಂಗ್ ಟು ಎನ್ಶೂರ್ ದ್ಯಾಟ್ ಟುಡೇ ವಿಲ್ ಟ್ರೈ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆನ್ ಇಟ್. ನಾವು ಟಿಲ್ ಹಿಯರ್ ವಿ ಹ್ಯಾವ್ ಡನ್ ರೈಟ್. ಬಾಡಿ ಆಫ್ ಇಂಡಿವಿಜುವಲ್ ಆಗಿತ್ತು, ಹೌದಲ್ಲ? ಅಂಡ್ ಡಿಫರೆನ್ಸ್ ಬಿಟ್ವೀನ್ ಇದು ಅದಕ್ಕೆ ಲೋಕಲ್ ಥಾಡಿ ಆರ್ಟಿಫಿಷಿಯಲ್ ಜಿಫಿಶ್ ಆಗಿತ್ತು. ಈಗ ನಾವು ಇನ್ಕಮ್, ದ ಇನ್ಕಮ್ ಟ್ಯಾಕ್ಸ್ ನಲ್ಲಿ, ಇನ್ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಮೀನ್ಸ್ ಎನಿಥಿಂಗ್ ಯು ಹ್ಯಾವ್ ಅರ್ನ್ಡ್, ಎನಿಥಿಂಗ್ ವಿಚ್ ಅರ್ನ್ಡ್ ಅಂಡ್ ವಿಚ್ ಕಮ್ಸ್ ಅಂಡರ್ ದಿ ಹೆಡ್ಸ್ ಆಫ್ ಇನ್ಕಮ್. ಈಗ ನಿಮ್ಮ ಹತ್ರ ಗೊತ್ತಲ್ಲ, ಸ್ಯಾಲ್ರಿ ಇದೆ, ಹೌಸ್ ಪ್ರಾಪರ್ಟಿ ಎಲ್ಲ ಇದೆಲ್ಲ, ಅದರಲ್ಲಿ ಟ್ಯಾಕ್ಸೇಬಲ್ ನಾವು ಮಾಡಬಹುದು. The income which can be taxable. Again, the concept of income is very vast here as per the 1961 Income Tax Act, because it is not exhaustive, it is inclusive. Means anything which is coming future, that you can be added as income. ಅಂದ್ರೆ ಏನು ನೋಡಿ ಬಚ್ಚೋ, ಸ್ಯಾಲ್ರಿ ಇತ್ತು, ಹೌಸ್ ಪ್ರಾಪರ್ಟಿ ಇತ್ತು, ರೈಟ್? ಬಿಸ್ನೆಸ್ ಆರ್ ಪ್ರೊಫೆಷನ್ ಇತ್ತು, ಕ್ಯಾಪಿಟಲ್ ಗೇನ್ ಇತ್ತು, ಯಾವುದೆಲ್ಲ ಇದರಲ್ಲಿ ಬರಂಗಿಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ, ಹೌದಲ್ಲ? ಇದು ಇನ್ಕಮ್ ಆಗುತ್ತೆ, ಬಟ್ ಇದು ಲಿಮಿಟ್ ಇಲ್ಲ. ಇದು ದೇರ್ ಆರ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ಅನ್ಡಿಸ್ಕ್ಲೋಸ್ ಇನ್ಕಮ್. ದೇರ್ ಆರ್ ಸಮಥಿಂಗ್ ಇನ್ಕಮ್ ಯು ಆರ್ ರಿಸೀವಿಂಗ್ ನಾಟ್ ಫ್ರಮ್ ಎನಿ ಆಫ್ ದಿಸ್ is also called as a income. That's why it's called inclusive definitions. We can keep on adding. Such a definition does not confine the scope of income but leaves a room more inclusive within the ambit of the term. Term ಅಂದ್ರೆ ಏನು? ಇಲ್ಲೇ ಇನ್ಕಮ್ ಅಂದ್ರೆ ನಿಮ್ಗೆ ಆದಾಯ ಅಂತಾರಲ್ಲ, ಹೆಂಗಾರಾಗಬಹುದು, ದಟ್ ಇಸ್ ಕಾಲ್ಡ್ ಆಸ್ ಇನ್ಕಮ್. ಉದಾಹರಣೆಗೆ ಆಸ್ ಐ ಟೋಲ್ಡ್ ಬಚ್ಚಾ, ಈಗ ನಾ ಹೇಳಿದೆ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್. ಸಡನ್ಲಿ ಏನಾಗಿದೆ, ನೀವು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀರಿ, ಅಲ್ಲಿ ನಿಮ್ಗೆ ಏನೋ ಒಂದು ಗೋಲ್ಡ್ ಸಿಕ್ಕಿದೆ, ಇನ್ಕಮ್ ಅದು, ಗೊತ್ತಾಯ್ತು, ರೈಟ್? ಸಡನ್ಲಿ ಏನಾಗಿದೆ, ನಿಮ್ಮ ಮನೆಯಲ್ಲಿ ಯಾರೋ ಒಂದು ಬಂದು ದುಡ್ಡು ಬಿಟ್ಟು ಹೋಗಿದ್ದಾರೆ, ಇನ್ಕಮ್ ಅದು. ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಇಟ್ ಈಸ್ ಇನ್ಕ್ಲೂಸಿವ್, ನಾಟ್ exhaustive. Section 2 subsection 28 of the Income Tax Act gives a statutory definitions, a compulsory definitions one has to understand. Income includes the following, which are profit and gain income, dividend from your share investment from the company is income ಆಗುತ್ತೆ. All right, next, voluntary contribution received by the trust institutions created wholly or partly for charitable or religious purpose. Any trust, ಯಾವುದೇ ಸಂಸ್ಥೆ ಅವರಿಗೆ ಇನ್ಕಮ್ ಬರ್ತಾ ಇದೆ, ಸಂಬಡಿ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ. ಈಗ ಒಂದು ಟ್ರಸ್ಟ್ ಇದೆ, ಟ್ರಸ್ಟ್ ಮುಂದೆ ಸಂಬಡಿ ಹ್ಯಾಸ್ ಗಿವನ್ ದ ಡೊನೇಷನ್ಸ್, ಇನ್ಕಮ್, ಗೊತ್ತಾಯ್ತು? ಸೊ ಹಾಗಿದ್ರೆ ದ ವ್ಯಾಲ್ಯೂ ಆಫ್ ಯಾವುದೇ ಪರ್ಕ್ವಿಸಿಟ್ಸ್ ಆರ್ ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲ್ರಿ. ಈಗ ನಿಮ್ಗೆ ಸ್ಯಾಲ್ರಿ ಇದೆ, ಸ್ಯಾಲ್ರಿ ಇನ್ಕಮ್ ಆಯ್ತು, ಸ್ಯಾಲ್ರಿ ಕೂಡ ನಿಮ್ಗೆ ನಿಮ್ಮ ಎಂಪ್ಲಾಯರ್ ಯಾವುದೇ ತರದ ಬೆನಿಫಿಟ್ ಕೊಡತಾನೆ, ಹಿಂಗ್ ಕೊಡತಾನೆ ಬೆನಿಫಿಟ್, ದಟ್ ಇಸ್ ಆಲ್ಸೋ ಇನ್ಕಮ್. ಲೈಕ್ ಅಲವೆನ್ಸಸ್ ದಿಸ್ ಇಸ್ ಗಿವನ್, ಕಾರ್, house, HRA, there's so many things we have. Profit in lieu of salary taxable under section 17 subsection 2 and subsection clause 3 ಅಂತ ಹೇಳ್ಬೋದು. So that is what income is. Income is anything you are earning, receiving. Now it's not exhaustive here. Again, any special allowance, any allowance or benefits other than the perquisites you have received. Perquisites definitely we'll discuss later on. Perquisites means a benefits or any kind of, ನೋಡಿ perquisites ಅಂದ್ರೆ ಇಲ್ಲಿ ಏನು ಗೊತ್ತಾ, ನೀವು ಯಾವಾಗ ನಿಮ್ಮ ಎಂಪ್ಲಾಯರ್ ಕಡೆಯಿಂದ ಯಾವುದೇ ಒಂದು ಸರ್ವಿಸ್ ತಗೊಳ್ತಾ ಇದ್ದೀರಾ, ಫಾರ್ ದಟ್ ಯು ಆರ್ ನಾಟ್ ಪೇಯಿಂಗ್, ದಟ್ ಇಸ್ ಕಾಲ್ಡ್ ಆಸ್ ಅ perquisites, ಗೊತ್ತಾಯ್ತು? ಸೊ ಅದರ್ ದೆನ್ perquisites ಯಾವುದೇ ಸ್ಪೆಷಲ್ ಅಲೌನ್ಸ್ ಇದ್ರೆ
to meet the expenses wholly or some part, it is also comes under income. ಗೊತ್ತಾಯ್ತು ಗೊತ್ತಾಯ್ತು. ಈಗ ನೀವು ಒಂದು ಆಫೀಸ್ದಲ್ಲಿ ಕೆಲಸ ಮಾಡಾಕ್ತೀರಾ, ನಿಮಗೆ ಬಸ್ ಅಲೌನ್ಸ್ ಕೊಡತ್ತಾರ ಅವರು, ಅಥವಾ ಕ್ಯಾಬ್ ಅಲೌನ್ಸ್, ಕ್ಯಾಬ್ ಇದೆ, ಸಮಥಿಂಗ್ ಲೈಕ್ ದಟ್, ದಾಟ್ ಇಸ್ ಆಲ್ಸೋ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ರಿಮೆಂಬರ್ ದಿಸ್. ನೆಕ್ಸ್ಟ್ ಏನ್ ಸರ್ ನೋಡಿ, ಈಗ ಅಗೇನ್ ದ ಸೇಮ್ ಥಿಂಗ್ ದೇ ಆರ್ ರಿಪೀಟಿಂಗ್ ಹಿಯರ್. ಯಾವುದೇ ತರದ ಅಲೌನ್ಸ್ granted to the SSC to meet the personal expenses at the place where duties of his office or employments or profit are ordinarily performed by him. ಅಂದ್ರೆ ನೀವು ಯಾವುದೇ ಕೆಲಸ ಮಾಡುವಾಗ, ಡ್ಯೂಟಿ ಮಾಡುವಾಗ ನಿಮಗೆ ಯಾವುದೇ ತರದ ಪರ್ಸನಲ್ ಎಕ್ಸ್ಪೆನ್ಸಸ್ ಮೀಟ್ ಮಾಡ್ತಾ ಇದ್ದಾರೆ, ಊಟ ಕೊಡ್ತಾರೆ, ಸ್ಕೂಲಿಗೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಅಲೌನ್ಸ್ ಕೊಡ್ತಾ ಇದ್ದಾರೆ, ರೈಟ್? ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್. ಕಡಿಮೆ ರೇಟಲ್ಲಿ ಲೋನ್ ಕೊಡ್ತಾರೆ. ಆಲ್ ದಟ್ ಇಸ್ ಕಾಲ್ಡ್ ಆಸ್ ಅ ಇನ್ಕಮ್ ಹಿಯರ್. ಒಂದು ಮಾತು ನೋಡಿ, ನಿಮ್ದು ಕಾಸ್ಟ್ ಆಫ್ ಲಿವಿಂಗ್ ಆದಷ್ಟು ಕಡಿಮೆ ಮಾಡಲಿಕ್ಕೆ ನಿಮ್ಗೆ ಅಮೌಂಟ್ ಬರಾಕತ್ತಿದೆ ಅಂದ್ರೆ ಅದೇನಾಗುತ್ತೆ, ಇನ್ಕಮ್ ಆಗುತ್ತೆ. ಓಕೆನಾ? ಓಕೆನಾ ಬಚ್ಚ? ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ಅದೇ ಹೇಳಿದಲ್ಲ, ಎಕ್ಸಾಸ್ಟಿವ್ ಇದೆ, ಎಕ್ಸಾಸ್ಟಿವ್ ಇಲ್ಲ, ಇನ್ಕ್ಲೂಸ್ ಇದೆ. ದ ವ್ಯಾಲ್ಯೂ ಆಫ್ ದಿ ಬೆನಿಫಿಟ್ ಆರ್ ಪರ್ಚೇಸ್ ವೆದರ್ ಕನ್ವರ್ಟೇಬಲ್ ಇನ್ ಟು ದ ಮನಿ ಆರ್ ನಾಟ್ obtained from the company either by director or any person who has substantial interest in the company. Very important. Substantial interest in the company andre something like directors, managing directors, stakeholders. ಅವರಿಗೆ ಯಾವುದೇ ತರದ ಸಹಾಯ, ಹೆಲ್ಪ್ ಇನ್ ಟರ್ಮ್ಸ್ ಆಫ್ ಮನಿ ಆರ್ ಇನ್ ಟರ್ಮ್ಸ್ ಆಫ್ ಬೆನಿಫಿಟ್ ಪರ್ಕ್ಯೂಸ್ ಸಿಗ್ತಾ ಇದೆ ಅಂದ್ರೆ ಅದನ್ನಾಗುತ್ತೆ ಇನ್ಕಮ್ ಆಗುತ್ತೆ. ಗೊತ್ತಾಗಿದೆಯಾ? ಗೊತ್ತಾಗಿದೆಯಾ? ಸೊ ದಟ್ ಇಸ್ ವಾಟ್ ಬಚ್ಚಾ. Next, the value of benefit or purchased whether convertible into money or not, which is obtained by representative, assessee or by any beneficiary, and any amount paid by the representative, assessee for the benefit of the beneficiary, which the beneficiary would ordinarily be required to pay. That is what. ಈಗ ನಿಮಗೆ ಯಾವುದೇ ಒಂದು ಸರ್ವಿಸ್, ಓಕೆ, ಯಾವುದೇ ತರದ ಒಂದು ಬೆನಿಫಿಟ್ ತಗೊಳ್ಳಿಕ್ಕೆ ದುಡ್ಡು ಪೇ ಮಾಡಬೇಕು. ನೀವು ಅದಿರಿ, ನಿಮ್ದು ಪೇರೆಂಟ್ಸ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ನಿಮ್ದು ಪೇರೆಂಟ್ಸ್ ವೇರ್ ದೇ ಆರ್ ವರ್ಕಿಂಗ್, ಆಲ್ರೈಟ್, ವೇರ್ ದೇ ಆರ್ ವರ್ಕಿಂಗ್, ಇಫ್ ದೇ ಆರ್ ಗಿವಿಂಗ್ ಎನಿ ಬೆನಿಫಿಟ್ಸ್ ಟು ಯು. ಸಿ, ಇಫ್ your parents are working in one organization and since your parents are working in that organization, you are getting the benefit, right? That is also ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಅಲ್ಟಿಮೇಟ್ಲಿ ಇನ್ಕಮ್ ಈಸ್, ಒಂದು ಮಾತನ್ನ ಇಟ್ಕೊಡ್ರಿ, ನೀವು ಇಲ್ಲಿ ಯಾವುದೇ ಒಂದು ಫೆಸಿಲಿಟಿ ತಗೋತೀರಿ, ಫಾರ್ ದಟ್ ನಾಟ್ ಪೇಯಿಂಗ್ ಮೀನ್ಸ್ ಇನ್ಕಮ್ ಆಗುತ್ತೆ. ಗೊತ್ತಾಗಿದೆಯಾ? ನೆಕ್ಸ್ಟ್ ಏನ್ ಸರ್, ಈಗ ಪ್ರಾಫಿಟ್ ಅಂಡ್ ಗೇನ್ ಆಫ್ ದಿ ಬಿಸ್ನೆಸ್ ಆಫ್ ಪ್ರೊಫೆಷನ್. ಹೌದು, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪ್ರಾಫಿಟ್ ಆಗ್ತಾ ಇದೆ, ಇನ್ಕಮ್. Deemed profit chargeable to tax under section 41 of the or 51. ಹೌದು, ಬರುತ್ತೆ ಮುಂದೋಗಿ. ಈಗ ಡೀಮ್ಡ್ ಪ್ರಾಫಿಟ್, ಇನ್ನು ಪ್ರಾಫಿಟ್ ಬಂದಿಲ್ಲ, ಪ್ರಾಫಿಟ್ ಬರಬೇಕಾಗಿದೆ, ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ಹಾಕಿರಿ, ಹಣ ಬರಬೇಕಾಗಿದೆ, ಯು ಆರ್ ಎಕ್ಸ್ಪೆಕ್ಟಿಂಗ್ ಟು ರಿಸೀವ್ ದ ಮನಿ, ಕೋರ್ಟ್ ಕೇಸ್ ನಡೀತಾ ಇದೆ, ನಿಮಗೆ ಪ್ರಾಪರ್ಟಿ ಓನರ್ ಆಗಬಹುದು, ಇನ್ಕಮ್ ಆಗುತ್ತೆ. ಸೊ ಅಂದ್ರೆ ಏನಾಗ್ತದೆ, ಡೀಮ್ಡ್ ಪ್ರಾಫಿಟ್ ಅನ್ನೋದಕ್ಕೆ. ಡೀಮ್ಡ್ ಪ್ರಾಫಿಟ್ ಇಸ್ ಆಲ್ಸೋ ವಾಟ್ ಬಚ್ಚಾ, ಇನ್ಕಮ್. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? Next, the value of any benefits or purchase taxable under section, that's what, same thing, 28. Any capital gain chargeable under section 45. ಇದು ನೆನಪು ಕೊಡ್ರಿ, 45 is capital gain ಆಗುತ್ತೆ, purchase 28 ಆಗುತ್ತೆ. ಈಗ purchase ಅಂತ ಗೊತ್ತಾಗಿದೆ, ರೈಟ್? ಈಗ ಕ್ಯಾಪಿಟಲ್ ಗೇನ್ ಅಂದ್ರೆ ಕ್ಯಾಪಿಟಲ್ ಅಸೆಟ್ಸ್ ಮಾರಿದ ಮ್ಯಾಗೆ, ಆಫ್ಟರ್ ಸೆಲ್ಲಿಂಗ್ ದ ಕ್ಯಾಪಿಟಲ್ ಅಸೆಟ್, if you are getting some kind of benefit, that is called as a income here. Any winning from lottery, income. Cross border income. Race including horse race, card game, other games of any sort, or gambling or betting of any form of the nature whatsoever, income from other source of ಬರ್ತದೆ. ಗೊತ್ತಾಯ್ತು? ಲಾಟ್ರಿ ಮಾಡ್ತಾ ಇದ್ದಾರೆ, ಏನೋ ಒಂದು ಗೇಮ್ದಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿರಿ, ಹಣ ಗಳಿಸಿರಿ, ಇನ್ಕಮ್ ಆಗುತ್ತೆ. ಓಕೆನಾ? ಲಾಟ್ರಿ ಇದರಲ್ಲಿ ಅಗೇನ್ ವಿ ಹ್ಯಾವ್ 3-4 ಟೈಮ್ಸ್. ಲಾಟ್ರಿ ಅಂದ್ರೆ ಆಗುತ್ತೆ, ಯು ಬಾಟ್ ದ ಲಾಟ್ರಿ and you have win the lottery, that is called as income. Card game, ಈಗ ನೀವು ಈಗ ಯಾವುದೇ ಒಂದು ಶೋ ಹೋಗಿರಿ, ಲೈಕ್ ಕೋನ್ ಮಾಡೋ ಕರೋಡಪತಿ ಅಥವಾ ಸಮಥಿಂಗ್ ಲೈಕ್ ದಟ್, ಅಲ್ಲಿ ನೀವು
ಆನ್ಲೈನ್ ಮುಖಾಂತರ ಅಥವಾ ಟಿವಿ ಶೋದಲ್ಲಿ ಅಟೆಂಡ್ ಆಗಿ, ಕರೆಕ್ಟ್, ಟಿವಿ ಶೋದಲ್ಲಿ ಅಟೆಂಡ್ ಆಗಿ ಯು ಹ್ಯಾವ್ ವನ್ ದ ಪ್ರೈಸ್ ಮನಿ, ಅದೇನಾಗುತ್ತೆ ಇನ್ಕಮ್ ಫ್ರॉम अदर सोर्स. लाइक टुडे वी हैव से दैट करोड़पति है ना, कौन बनेगा करोड़पति, केबीसी है, बहुत सारे गेम्स है, राइट, बिग बॉस है, वो है, ऑल दैट इज कॉल्ड बच्चा इनकम फ्रॉम अदर सोर्स आಗುತ್ತೆ. कोडिंग, एनी सम रिसीव्ड बाय एसएससी फ्रॉम एम्प्लॉय as a contribution to provident fund. ಹೌದು, ಈಗ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅವ್ರು ನಿಮಗೆ ಸ್ಯಾಲರಿ ಕೊಡ್ತಾ ಇದ್ದಾರೆ, ಸ್ಯಾಲರಿ ಕೂಡ ನಿಮಗೆ PF ಜಮಾ ಮಾಡ್ತಾ ಇದ್ದಾರೆ, ಪ್ರೊವಿಡೆಂಟ್ ಫಂಡ್, ರೈಟ್, ಪ್ರೊವಿಡೆಂಟ್ ಫಂಡ್ ಜಮಾ ಮಾಡ್ತಾ ಇದ್ದಾರೆ. ಈಗ ಪ್ರೊವಿಡೆಂಟ್ ಫಂಡ್ ಜಮಾ ಮಾಡಿದ್ರೆ ಅಥವಾ ESI ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅದೇನಾಗುತ್ತೆ ಇನ್ಕಮ್ ಆಗುತ್ತೆ. ದಟ್ ಇಸ್ ಆಲ್ಸೋ ಕಾಲ್ಡ್ ಇನ್ಕಮ್. ಎನಿ ಸಮ್ ರಿಸೀವ್ಡ್ ಅಂಡರ್ ದಿ ಕೀಮ್ಯಾನ್ಸ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ದ ಸಮ್ ಅಲೋಕೇಟೆಡ್ ಬೈ ವೇ ಆಫ್ ಬೋನಸ್ such as policy will constitute income. ಈ ಕೀಮ್ಯಾನ್ ಅಂದ್ರೆ ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ. ಈಗ ಏನಾಗುತ್ತೆ, ಒಬ್ಬ ಪರ್ಸನ್ ಅದಾನೆ, ಅವ ಇನ್ಶೂರೆನ್ಸ್ ತಗೊಂಡಾನೆ, ಸತ್ತು ಹೋಗ್ಯಾನ, ಅವನ ಅಮೌಂಟ್ ಅವ್ನ ವೈಫಿಗೆ ಬರ್ತಾ ಇದೆ, ದಟ್ ಆಲ್ಸೋ ಏನಾಗುತ್ತೆ ಇನ್ಕಮ್ ಆಗುತ್ತೆ. ಇನ್ಶೂರೆನ್ಸ್, ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಮೀನ್ಸ್ life insurance policy taken by a person on the life of another person where the later is or was employee of the former or was connected in the manner whatsoever with the former business. It is also includes such policy which has been assigned to a person with or without the consideration at any time during the terms of the policy. ಅಂದ್ರೆ ಒಂದು ಮಾತನ್ನ ಕೊಡ್ರಿ, ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅಂದ್ರೆ ಈಗ ನೀವು ಒಂದು ಎಂಪ್ಲಾಯರ್ ಇದ್ದೀರಿ, ನೀವು ಓಕೆನಾ, ಯು ಆರ್ ಎಂಪ್ಲಾಯರ್ ಹಿಯರ್, ಆಲ್ರೈಟ್, ನೀವೇನ್ ಮಾಡಿರಿ, ಎಂಪ್ಲಾಯಿ ಮೇಲೆ ನೀವೇನ್ ಮಾಡಿದ್ರಿ, ಒಂದು ಇನ್ಶೂರೆನ್ಸ್ ತಗೊಂಡ್ರಿ ನೀವು, ರೈಟ್. ಆ ಎಂಪ್ಲಾಯಿಗೆ ಅಮೌಂಟ್ ಬಂದ್ರೆ ಅಥವಾ ಎಂಪ್ಲಾಯಿ ರಿಲೇಟಿವ್ಗೆ ಅಮೌಂಟ್ ಬಂದ್ರೆ, ಓಕೆನಾ, ಅದೇನಾಗುತ್ತೆ ಇನ್ಕಮ್ ಆಗುತ್ತೆ. ಈಗ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ, ಅಲ್ಲಿ 3 ಜನ ಇದ್ದಾರೆ, ರೈಟ್, ಬಿ ಸತ್ತೋಗಿದ್ದಾನೆ, ಇವ್ರು 3 ಜನ ಜಾಯಿಂಟ್ ಲೈಫ್ ಪಾಲಿಸಿ ತಗೊಂಡಿದ್ದಾರೆ, ಒಂದು ಅಮೌಂಟ್ ಬಂದ್ರೆ ದಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ವಾಟ್ ಬಚ್ಚಾ ಇನ್ಕಮ್ ಆಗುತ್ತೆ. ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಬಿಕಾಸ್ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಟೇಕನ್ ಬೈ ಅ ಪರ್ಸನ್ ಆನ್ ದ ಲೈಫ್ ಆಫ್ ಅನದರ್. ಇಲ್ಲಿ ಎಂಪ್ಲಾಯರ್ ಇನ್ನೊಬ್ಬರ ಎಂಪ್ಲಾಯಿ ಮೇಲೆ ಲೈಫ್ ಇನ್ಶೂರೆನ್ಸ್ ತಗೊಂಡಾನೆ, ವೇರ್ ದ ಲೇಟರ್ ಎಂಪ್ಲಾಯಿ is or was employee of the former and was connected with any manner whatsoever with the former business. It is also includes such policy was which has been assigned to a person with or without any consideration. ಈಗ ಒಂದು ಮಾತ್ರಮ್ಮ, ಈಗ ಇನ್ಶೂರೆನ್ಸ್ ಇವ್ರು ಕಟ್ಟಾಗ್ತಾರೆ, ಎಂಪ್ಲಾಯಿದು, ದೇ ಆರ್ ನಾಟ್ ಪೇಯಿಂಗ್ ಎನಿ ಮನಿ ಟು ದೆಮ್, ರೈಟ್, ದೇ ಆರ್ ನಾಟ್ ಪೇಯಿಂಗ್, ಬಿಕಾಸ್ ಹೆಂಗಿದೆ ಅಂದ್ರೆ ಕಂಪನಿ ತಂದ ಖರ್ಚು ತೋರಿಸ್ಲಿಕ್ಕೆ ಎಂಪ್ಲಾಯಿ ಹೆಸರಲ್ಲಿ ಇನ್ಶೂರೆನ್ಸ್ ತಗೋತಾರೆ, ಹೌದು, ದೇ ವಿಲ್ ಬಿ ಟೇಕಿಂಗ್ ದಟ್, ಓಕೆನಾ, ದಟ್ ಇಸ್ ಕಾಲ್ಡ್ ಕೀ ಮ್ಯಾನ್. ಸೊ ಯಾವುದೇ ಸಮ್ ರಿಸೀವ್ಡ್ ಅಂಡರ್ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇಸ್ ಕಾಲ್ಡ್ ವಾಟ್ ಬಚ್ಚಾ ಇನ್ಕಮ್ ಆಗುತ್ತೆ, ಓಕೆನಾ, ದಟ್ ಇಸ್ ಕಾಲ್ಡ್ ಆಸ್ ಅ ಇನ್ಕಮ್. ಅರ್ಥ ಆಗಿದೆ? ಈಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಇನ್ವೆಂಟರಿ ಆಸ್ ಆನ್ ಡೇಟ್ ಆಫ್ ದಿ ಕನ್ವರ್ಷನ್ ಇಂಟು ದ ಟ್ರೀಟ್ಮೆಂಟ್ ಆಸ್ ಕ್ಯಾಪಿಟಲ್ ಅಸೆಟ್ ಇಂಟು, ಸೊ ಈಗ ಕೇಳ್ರಿ, ಈಗ ನಿಮ್ಮ ಹತ್ರ ನಿಮ್ಮ ಫಾದರ್ದು ಮದರ್ದು ಏನೋ ಪ್ರಾಪರ್ಟಿ ಇತ್ತು, ರೈಟ್, ಲ್ಯಾಂಡ್ ಇತ್ತು, ಓಕೆನಾ, ನಿಮಗೆ ಅದು ಸಿಕ್ಕಿದೆ ಬೈ ಪೇಯಿಂಗ್ 1 lakh rupees. ಎಕ್ಸಾಂಪಲ್, ಪೇರೆಂಟ್ಸ್ ನಿಮಗೆ 1 lakh rupees ಕೊಡ ಅಂತ ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ಯುವರ್ ಅಸೆಟ್. ವಾಟ್ ಕೈಂಡ್ ಆಫ್ ಅಸೆಟ್? ಕ್ಯಾಪಿಟಲ್ ಅಸೆಟ್. ಈಗ ನೀವು ಈ ಲ್ಯಾಂಡ್ ಅನ್ನ ರಿಯಲ್ ಎಸ್ಟೇಟ್ದಲ್ಲಿ ಡೆವಲಪ್ ಮಾಡಕ್ಕೆ ಕನ್ವರ್ಟ್ ಮಾಡ್ತಿದ್ದೀರಾ. ಸೊ ಯಾವಾಗ ಇಲ್ಲಿ ಪ್ಲಾಟ್ ಎಲ್ಲ ಮಾಡ್ತೀರಿ, ಕರೆಕ್ಟ್, ಪ್ಲಾಟ್ ಮಾಡಿದ್ಮೇಲೆ ಇದೇನಾಗುತ್ತೆ, ನೀವು ರಿಯಲ್ ಎಸ್ಟೇಟ್ ಆಗ್ಬಿಡ್ತೀರಿ. ಸೊ ಇದು ನಿಮ್ಗೆ ಏನಾಗ್ತದೆ, ಇನ್ವೆಂಟ್ರಿ ಆಗುತ್ತದು, ಸ್ಟಾಕ್ ಆಗುತ್ತೆ. ಸೊ ಅವಾಗ ಅದರದ್ದು ವ್ಯಾಲ್ಯೂ ಇದೆ 10 ಕೋಟಿ, ನಿಮ್ಗೆ ಸಿಕ್ಕಿದೆ ಎಷ್ಟದಕ್ಕೆ 1 ಲಕ್ಷ, ಅಂದ್ರೆ ಏನಾಗುತ್ತೆ 9 CR 99 ಕೋಟಿ 99 lakh rupees ಏನಾಗುತ್ತೆ ಇನ್ಕಮ್ ಆಗುತ್ತೆ ನಿಮ್ಮದು. ಗೊತ್ತಾಯ್ತು? ಈಗ ನಿಮ್ಮ ಹತ್ರ ಯಾವುದೇ ತರದ ಒಂದು ಅಸೆಟ್ ಇದೆ, ಯಾವ ಅಸೆಟ್ ಅದ? ಕ್ಯಾಪಿಟಲ್ ಅಸೆಟ್ ಇದೆ, ಅದನ್ನು ನೀವು ಕನ್ವರ್ಟ್ ಮಾಡತ್ತೀರಿ ಇದಕ್ಕೆ, ಇನ್ವೆಂಟ್ರಿಗೆ, ಸ್ಟಾಕಿಗೆ, ದಟ್ ಇಸ್ ಕಾಲ್ಡ್ ಆಸ್
ಇನ್ಕಮ್. ಅರ್ಥ ಆಗಿದೆಯಾ? ಫೇರ್ ಮಾರ್ಕೆಟ್ ಎಷ್ಟಾಗುತ್ತೆ ಬರ್ತಾವ ಬಂದದ್ದು. ಎನಿ ಕನ್ಸಿಡರೇಷನ್ ರಿಸೀವ್ ಫ್ರಾಮ್ ಇಶ್ಯೂ ಆಫ್ ಶೇರ್ಸ್ as exceed of the fair market value, that is also income. ಅಚ್ಚಾ ಹೆಂಗ್ರಿ ಸರ್? ಈಗ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡತ್ತೀರಿ, ಓಕೆ, ಆ ಕಂಪನಿದವರು ನಿಮಗೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಒಳ್ಳೆ ಕೆಲಸ ಮಾಡಿದ ಕಾರಣ ನಿಮ್ಗೆ ಅವರು ಶೇರ್ಸ್ ಕೊಟ್ಟಾರೆ. ಏನ್ ಕೊಟ್ಟಿದ್ದಾರೆ? ಶೇರ್ಸ್ ಕೊಟ್ಟಿದ್ದಾರೆ. ಮಾರ್ಕೆಟ್ಗಿಂತ ಕಡಿಮೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ ಮಾರ್ಕೆಟ್ ಅಲ್ಲಿ ಅದರ ವ್ಯಾಲ್ಯೂ ಇದೆ 1,000 ರೂಪಾಯಿ ಅಂತ ಕೊಡ್ರಿ, ಬಟ್ ನಿಮ್ಗೆ ಅವರು ಕೊಡ್ತಾ ಇದ್ದಾರೆ 100 ರೂಪಾಯಿಗೆ. ಸೊ ಏನಾಗುತ್ತೆ? 900 rupees ಏನಾಗುತ್ತೆ ನಿಮ್ಗೆ? ಅದು ಇನ್ಕಮ್ ಆಗುತ್ತೆ. ಬಿಕಾಸ್ ನೀವು 1,000 ರೂಪಾಯಿ ಕೊಡೋದು ಬದಲಿ ಕಂಪ್ನಿಗೆ ಎಷ್ಟು ಕೊಡ್ತಿರ್ಲೆ? 100 rupees. ಇಫ್ ಇದು ಇಲ್ಲ ಅಂದ್ರೆ ಏನಾಗುತ್ತೆ? 1,000 ರೂಪಾಯಿ ಆಗುತ್ತೆ, ಇನ್ಕಮ್ ಆಗುತ್ತೆ ನಿಮ್ಮದು. ಗೊತ್ತಾಯ್ತಾ? ಅಂಡರ್ಸ್ಟ್ಯೂಡ್? ಸೊ ಎನಿ ಸಮ್ ಮನಿ ರಿಸೀವ್ ಇನ್ ಅಡ್ವಾನ್ಸ್ ಇನ್ ಸಚ್ ಫಾರ್ಫಿಟೆಡ್ ಕಾನ್ಸಿಕ್ವೆಂಟ್ ಆಫ್ ದಿ ಫಾರ್ಫಿಟ್ ಆನ್ ನೆಗೋಷಿಯಬಲ್ ಟ್ರಾನ್ಸ್ಫರ್ ಆಫ್ ದಿ, ಓಕೆ, ದಟ್ಸ್ ವಾಟ್. ಈಗ ನೀವು ಒಂದು ಪ್ರಾಪರ್ಟಿ ಮಾರಾಕ್ತೀರಿ, ನಿಮ್ದು ಒಂದು ಪ್ರಾಪರ್ಟಿ ಮಾರಾಕತ್ತೀರಿ, ಓಕೆ. ಮಾರುವಾಗ ಅದಕ್ಕೆ ಒಂದು ವ್ಯಾಲ್ಯೂ ಆಗಿದೆ, ಉದಾಹರಣೆಗೆ 10 ಲಕ್ಷ ರೂಪಾಯಿ ಅದಕ್ಕೆ ನೀವು ಫಿಕ್ಸ್ ಮಾಡಿರಿ. ತಗೊಳ್ಳೋನು ಹೇಳಿದ್ರೆ ಆಯ್ತಪ್ಪ 10 ಲಕ್ಷ ರೂಪಾಯಿ ತಗೊಂಡೆ ಅಂತ. ಇವಾಗ 1 ಲಕ್ಷ ರೂಪಾಯಿ ತಗೋ, ರಿಮೈನಿಂಗ್ 9 lakh rupees ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಆಮೇಲೆ ಅಂದ್ರೇನು? 3 months ಆದ್ಮೇಲೆ, 6 months ಆದ್ಮೇಲೆ. ಬಟ್ 6 months ಆದ್ಮೇಲೆ ಅವ ಬಂದೇ ಇಲ್ಲ ಅಂದ್ರೆ ಇದು ನಿಮಗೆ ವಾಪಸ್ ಕೊಡೋದಿಲ್ಲ, ಬಿಕಾಸ್ ಅಗ್ರಿಮೆಂಟ್ ಆಗಿರ್ತೈತಿ, ರೈಟ್? ಸೊ ಇದೇನಾಗುತ್ತೆ ನಿಮ್ಮದು? ಇನ್ಕಮ್ ಆಗುತ್ತೆ. ಏನಾಗುತ್ತೆ? ಇನ್ಕಮ್ ಆಗುತ್ತೆ. ರೈಟ್? ದಟ್ ಈಸ್ ಯುವರ್ ಇನ್ಕಮ್ ಆಗುತ್ತೆ. ಕೂನು क्या कहते हो? Any sum money received, a value of the property received without in consideration. ಈಗ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇದೆ, ಯಾರೋ ನಿಮ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಇಟ್ಸ್ ಅ ಬಿಗ್ ವ್ಯಾಲ್ಯೂ, ನಿಮ್ಮ ಪಪ್ಪಾನೋ ಮಮ್ಮಿನೋ ಅಥವಾ ನಿಮ್ಮ ಬ್ರದರು. ಸೊ ಅದೇನಾಗುತ್ತೆ? ಅದು ವಿದೌಟ್ ಎನಿ ಕನ್ಸಿಡರೇಷನ್, ನೀವು ಪೇ ಮಾಡಿಲ್ಲ ಅದಕ್ಕೆ. ದಟ್ ಈಸ್ ಯುವರ್ ಇನ್ಕಮ್. ಸೊ ನೆಕ್ಸ್ಟ್ ಏನು ಸರ್? ಈಗ ನೋಡ್ರಿ, ಕಂಪೆನ್ಸೇಷನ್ ಆರ್ ಅದರ್ ಪೇಮೆಂಟ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎ ಪರ್ಸನ್ ಇನ್ ಕನೆಕ್ಷನ್ ದ ಟರ್ಮಿನೇಷನ್ ಆಫ್ ಹಿಸ್ ಎಂಪ್ಲಾಯ್ಮೆಂಟ್. ನೀವೆಲ್ಲ ಒಂದು ಕೆಲಸ ಮಾಡ್ತೀರಾ, ಕೆಲಸ ಮಾಡಿದ ಮೇಲೆ ಅವ್ರು ಟರ್ಮಿನೇಟ್ ಮಾಡಿದ್ದಾರೆ, ಕೇಸ್ ಹಾಕಿರಿ. ಎಸ್, ಯು ಕ್ಯಾನ್ ಪುಟ್ ದ ಕೇಸ್ ಆನ್ ಎಂಪ್ಲಾಯರ್ ವಿದೌಟ್ ಗಿವಿಂಗ್ ನೋಟಿಸ್. ಹೌ ಕ್ಯಾನ್ ಯು? ಸೊ ಅವಾಗ ನಿಮಗೆ ಕಂಪೆನ್ಸೇಷನ್ ಸಿಗುತ್ತೆ, ಅಥವಾ ಯಾವುದೇ ಪೇಮೆಂಟ್ ಸಿಕ್ಕರೆ ಅದೇನಾಗುತ್ತೆ? ಇನ್ಕಮ್ ಆಗುತ್ತೆ. Some received including the amount allocated by way of bonus, right? Under the LIP other than like unit link policy ಆಗಿರಬಹುದು, right? Life insurance policy, Keyman life insurance policy ಆಗಿರಬಹುದು. Life insurance policy ಬಿಟ್ಟು Keyman insurance ನಾವು ಡಿಸ್ಕಸ್ ಮಾಡಿವಿ ಆಲ್ರೆಡಿ, ರೈಟ್? ಯೂನಿಟ್ ಲಿಂಕ್ಡ್ ಪಾಲಿಸಿ ಇರ್ತೈತಿ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ. ಸೊ ಅದರಲ್ಲಿ ಅಮೌಂಟ್ ತಗೊಂಡ್ರೆ which is not exempted under section 10 subsection D to the extent same agreed on premium paid during the terms of policy and not claim reduction under section any of the 56. ಅವಾಗ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಅಂದ್ರೆ ಏನು? ಹಾಯ್ ಶ್ರದ್ಧಾ, ಇವಾಗ ಒಂದು ಮಾತು ನೆನಪಿಕೊಡ್ರಿ, ನಿಮಗೆ ಇಲ್ಲಿ ಅಮೌಂಟ್ ಸಿಗ್ತಾ ಇದೆ, you have received the money under the ULIP, ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪಾಲಿಸಿ. ಅದೇನಾಗ್ತದೆ? ಇನ್ಕಮ್ ಆಗುತ್ತೆ. ಯಾವಾಗ ಆಗುತ್ತೆ ಹೇಳ್ರಿ? ಈಗ ನೀವು ಎಕ್ಸಾಂಪಲ್ ನೀವು ಒಂದು ಪಾಲಿಸಿ ಮಾಡಿರಿ ನೀವು, ಓಕೆ,
and you are paying the insurance premium every year 10,000 for 10 years. ಈಗ 10 ಇಯರ್ಸ್ ಆದ್ಮೇಲೆ ಏನು ಅಮೌಂಟ್ ಬರುತ್ತಲ್ಲ ಆ ಅಮೌಂಟ್ 10 ಲಕ್ಷ ಇರ್ಬೋದು 1 ಕೋಟಿ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಸೊ ಅದೇನಾಗುತ್ತೆ ಅದು ಇನ್ಕಮ್ ಆಗುತ್ತೆ. ದಟ್ ಈಸ್ ಯುವರ್ ಇನ್ಕಮ್. ಅಂಡರ್ಸ್ಟ್ಯಾಂಡ್? ಸೊ ಡೆಫಿನೆಟ್ಲಿ ಬಚ್ಚಾ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಗ್ಗೆ ಬರುತ್ತೆ ಅದು. ಬಿಕಾಸ್ ಏನಾಗುತ್ತೆ, ಒಂದು ಮಾತನ್ನ ಬಿಡ್ಕೋ, ಈಗ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ರೈಟ್, ಕ್ಯಾಪಿಟಲ್ ಗೇನ್, ಇದಂತೂ ಇನ್ಕಮ್ ಇದೆ. ಇದರಲ್ಲಿ ಯಾವುದು ಇನ್ಕಮ್ ಇಲ್ಲ ಅದೇನಾಗುತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋತೇವೆ ನಾವು, ಹೌದಲ್ಲ? ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಡಿಟೇಲ್ ಆಗಿ, ಅದೇನು ಸಮಸ್ಯೆ ಇಲ್ಲ. ಬಟ್ ವಾಟ್ ಐ ವಾಂಟ್ ಇಸ್ ದಟ್, ಈಗ ನೀವು ಸಿ ಎ ಎಂಟರ್ ಮಾಡತ್ತೀರಿ ಅಂದ್ರೆ ಕರೆಕ್ಟ್, ಬರೀ ಎಕ್ಸಾಮ್ ಪರ್ಪಸ್ ಓದೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ. ಬಿಕಾಸ್ ನಾಳೆ ನೀವು ಸಿ ಎ ಎಂಟರ್ ಮಾಡಿ ಪಾಸ್ ಆದ್ರಿ ಒಳ್ಳೇದು, ಫೇಲ್ ಆದ್ರೂ ಒಳ್ಳೇದು, ಅದಕ್ಕೆ ಇದನ್ನು ಪಾಸ್ ಆಗ್ಬೋದು ಕುಂತು. ಆಮೇಲೆ ಈ ನಾಲೆಜ್ ತಗೊಂಡು ಮಾರ್ಕೆಟ್ದಾಗ ನೀವು ಯಾವ್ದಾರು ಕಂಪನಿ ಟ್ರೈ ಮಾಡಿದ್ರು ಕೂಡ 100% ನಿಮ್ಗೆ ಅವರು ದೇ ವಿಲ್ ಓಪನ್ ದ ಡೋರ್ ವಿತ್ yes good packages, because knowledge is everything here. All right, so that is what bacha, we have all that. We'll discuss that in now. Assistance in form of subsidy or grant ಅಂದ್ರೆ ಏನು, ರೈಟ್? ಈಗ ಗೌರ್ಮೆಂಟ್ ನೋಡಿ ಮನೆಯಾಗಿ ನೀವು ಸೋಲಾರ್ ಸಿಸ್ಟಮ್ ಹಾಕಿರಿ, ನೀವು ಸೋಲಾರ್ ಸಿಸ್ಟಮ್ ಅದಕ್ಕೆ ನೀವು 15,000 ಪೇ ಮಾಡಿರಿ. ಗೌರ್ಮೆಂಟ್ ಏನು ಮಾಡ್ತೈತೆ, ತನ್ನ ಕಡೆ ಸಬ್ಸಿಡಿ ಕೊಡುತ್ತೆ, 5,000 ತಗೋಪ್ಪ ಅಂತ, ಒಳ್ಳೆ ಕೆಲಸ ಮಾಡಿ ಅಂತ. ಸೊ ಅದು ಏನಾಗುತ್ತೆ, ಆಕ್ಚುಲಿ ಪೇ ಪ್ರೈಸ್ 15,000 ಇತ್ತು, ಯು ಪೇಡ್ ಹೌ ಮಚ್ 10,000, 5,000 ಆಗುತ್ತೆ ಇನ್ಕಮ್ ಆಗುತ್ತೆ. ಅದು ಕನ್ಸೆಷನ್ ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಇರಲಿ. However, subsidy or grant or reimbursement which has been taken into account for determination of actual cost of the depreciable asset in accordance with the explanation to section 10, section 43(1) shall be included in definition of the income. Now, ಕಾನ್ಸೆಪ್ಟ್ ಆಫ್ ಇನ್ಕಮ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕ್ಲಿಯರ್ ಆಗಿ ಹೇಳ್ತಾರೆ. ಒಂದು ಮಾತನ್ನ ಬಿಟ್ಟು ಈಗ ಗೊತ್ತಾಗಿದೆ ಇನ್ಕಮ್ ಏನಂತ, ಹೌದಲ್ಲ? ಇನ್ಕಮ್ ಇಸ್ ಎನಿಥಿಂಗ್ ಯು ಆರ್ ರಿಸೀವಿಂಗ್. ಇನ್ಕಮ್ ಇಸ್ ಸಮಥಿಂಗ್ ಯು ರಿಸೀವ್ಡ್ ಅಂಡ್ ಫಾರ್ ದಟ್ ಯು ಹ್ಯಾವ್ ನಾಟ್ ಪೇಡ್ ಎನಿಥಿಂಗ್. ಗೊತ್ತಾಯ್ತು? ದಟ್ ಇಸ್ ಇನ್ಕಮ್ ಆಗುತ್ತೆ. ಹಾಗಿದ್ದರೆ ಇನ್ಕಮ್, ಕಾನ್ಸೆಪ್ಟ್ ಆಫ್ ಇನ್ಕಮ್ ಇಲ್ಲಿ ನೆನಪಿಕೋಬೇಕಾಗುತ್ತೆ. ಬಿಕಾಸ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ರೆಗ್ಯುಲರ್ ರಿಸಿಪ್ಟ್, ವೈಸ್ ವರ್ಸಾ, ಕ್ಯಾಶುವಲ್ ರಿಸಿಪ್ಟ್. ಈಗ ಒಂದು ಮಾತ್ರಮ್ಮ, ರೆಗ್ಯುಲರ್ ರಿಸಿಪ್ಟ್, ರೆಗ್ಯುಲರ್ ಆಗಿ ಏನ್ ತಗೋತೀರಿ ನೀವು? ಸ್ಯಾಲ್ರಿ ತಗೋತೀರಿ, ರೆಂಟ್ ತಗೋತೀರಿ, ಹೌದಲ್ಲ? ಎವ್ರಿ ಮಂತ್ ಬಂದ ಬರ್ತೈತಿ, ಇಂಟ್ರೆಸ್ಟ್ ತಗೋತೀರಿ ನೀವು. ಬಟ್ ಕ್ಯಾಶುವಲ್ ಹೆಂಗ್ ಬರ್ತೈತಿ? ಪ್ರಾಫಿಟ್ ಬರ್ಬೋದು, ಪ್ರಾಫಿಟ್ ಬರುತ್ತೆ. ಲೈಕ್ ದೇ ಸೋ ಮೆನಿ ಇನ್ಕಮ್ಸ್ ವಿ ಹ್ಯಾವ್. ಅದರ ಅಪೋಸಿಟ್ ವೈಸ್ ವರ್ಸಾ ಅಂದ್ರೆ ಏನು? ಇನ್ಕಮ್ ಇನ್ ಜನರಲ್ ಮೀನ್ಸ್ ಏನಮ್ಮ ಇಲ್ಲಿ? periodical monetary return which accrues or expected to accrue regularly from the definite source. ಕೆಲಸ ಮಾಡತ್ತೀರಿ, ಸ್ಯಾಲರಿ ಬರ್ತಾ ಇದೆ, ಪ್ರಾಪರ್ಟಿ ರೆಂಟ್ ಮಾಡಿ ಕೊಟ್ಟಿರಿ, ರೆಂಟ್ ಬರ್ತಾ ಇದೆ, ರೆಗ್ಯುಲರ್ ಇರ್ತದ್ದು, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಎಟ್ ಎನಿ ಕಾಸ್ಟ್, ರೆಗ್ಯುಲರ್ ಆಗಿ. However, under the Income Tax Act 1961, even certain casual receipts, suddenly amount ಬಂದಿದೆ, which do not arise regularly, is treated as income. Example, ಸಡನ್ ಆಗಿ ಲಾಟ್ರಿ ಗೆದ್ದಿರಿ ನೀವು, ಕ್ರಾಸ್ ಆರ್ ಪಜಲ್ಸ್, ಬೋನಸ್ ಸಡನ್ಲಿ ಬಂದಿದೆ, ಯು ಗಾಟ್. ಈಗ ಸೂಫಿಯಾ ಏನ್ ಮಾಡಿದಾಳೆ, ಬೈ ಡಿಸೆಂಬರ್ ಶಿ ಹ್ಯಾಸ್ collected 1 crore of revenue. Obviously, Rio Academy has given her 1 lakh rupees of bonus. Promise recorded. Possible ಇದೆ, yes ಇದೆ, why not? But the only thing is that required planning, that required effort, that required guts to get it. Suddenly 1 ಕೋಟಿ ಬರಂಗಿಲ್ಲ ಅಲ್ಲಿ, ಅದಕ್ಕೆ ಬಹಳಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ, ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಕೊಡಬೇಕಾಗುತ್ತೆ. that we have. ಅರ್ಥ ಆಗಿದೆಯಾ? ಇದು ರೆಗ್ಯುಲರ್ ರಿಸಿಪ್ಟ್ ವರ್ಸಸ್ ಕ್ಯಾಶುವಲ್ ರಿಸಿಪ್ಟ್. ರೆಗ್ಯುಲರ್ ರಿಸಿಪ್ಟ್ ಅಂದ್ರೆ ಏನು? ರೆಗ್ಯುಲರ್ ಮಂತ್ಲಿ ಬರ್ತಾ ಇದೆ. ಕ್ಯಾಶುವಲ್ ಅಂದ್ರೆ ಏನು? ಲಾಟ್ರಿ, ಕ್ರಾಸ್ ಆಗುತ್ತೆ, ಒಂದಾಯ್ತು. ನೆಕ್ಸ್ಟ್ ರೆವೆನ್ಯೂ ರಿಸಿಪ್ಟ್ ವರ್ಸಸ್ ಕ್ಯಾಪಿಟಲ್ ರಿಸಿಪ್ಟ್. ಈಗ ರೆವೆನ್ಯೂ ಅಂದ್ರೆ ಡೈಲಿ ರಿಕರಿಂಗ್ ಇದೆ. ಈಗ ನಾವು ಫೀಸ್ ಕಲೆಕ್ಟ್ ಮಾಡ್ತೀವಿ, ಡೈಲಿ ಬರ್ತಾ ಇರುತ್ತೆ. ಈಗ ಕ್ಯಾಪಿಟಲ್ ಯಾವುದೇ ಅಸೆಟ್ಸ್ ಅನ್ನ ಮಾರಿದ ಮ್ಯಾಗೆ ಹಣ ಬಂತಂದ್ರೆ ಅದನ್ನ ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ದಿಸ್ ಇಸ್ ನಾನ್ ರಿಕರಿಂಗ್, ದಿಸ್ ಇಸ್ ರಿಕರಿಂಗ್ ಆಗುತ್ತೆ, ಹೌದಲ್ಲ? ಸೊ ಅಂದ್ರೆ ಇನ್ಕಮ್ ನಾರ್ಮಲಿ ರೆಫರ್ ಟು ರೆವೆನ್ಯೂ ರಿಸಿಪ್ಟ್. Capital receipts are generally not included within the scope of income in general parlance. However, Income Tax 1961 has specifically included certain what bacha? Capital receipt within the definition of income. Example, capital gain, long-term capital gain, short-term capital gain. Right? Whenever we sell land, jewelry, we get income, right?
ನೆಟ್ ರಿಸಿಪ್ಟ್ ಅಂಡ್ ಗ್ರಾಸ್ ರಿಸಿಪ್ಟ್. ನೋಡಮ್ಮ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಗ್ರಾಸ್ ರಿಸಿಪ್ಟ್ಗೆ ಇನ್ಕಮ್ ಅನ್ನಂಗಿಲ್ಲ. ಒಂದ್ ಮಾಡ್ಕೋ. ಗ್ರಾಸ್ ಅಂದ್ರೆ ಏನು? ಇದರಲ್ಲಿ ಖರ್ಚು ಲೆಸ್ ಮಾಡ್ಬೇಕಲ್ಲ ನಾವು. ಈಗ ನೀ ಸೇಲ್ ಮಾಡಿರ್ತೀಯ, ಅದನ್ನ ಪ್ರಾಫಿಟ್ ಏನದ? ಫೀಸ್ ಬಂದಿರ್ತದ, ನಮ್ಗೆ ಇನ್ಕಮ್ ಏನದ? ಇಲ್ಲ, ಅದರಲ್ಲಿ ಖರ್ಚು ತೆಗೆದ ಮ್ಯಾಗ ಇನ್ಕಮ್ ಆಗುತ್ತೆ. ಅಂದ್ರೆ ನೆಟ್ ರಿಸಿಪ್ಟ್ ಅಂದ್ರೆ ಆಫ್ಟರ್ ಡಿಡಕ್ಟಿಂಗ್ ಆಲ್ ದಿ ಎಕ್ಸ್ಪೆನ್ಸಸ್ ಯು ಆರ್ ರೆಕಾರ್ಡಿಂಗ್. ಇನ್ಕಮ್ ಮೀನ್ಸ್ ನೆಟ್ ರಿಸಿಪ್ಟ್, ನಾಟ್ ಗ್ರಾಸ್. Net receipts are arrived after deducting what bacha? Expenditure. All the expenditure you have spent to earn that money. Hodala, you have spent to earn that money is income agatte. Okay na? Okay na? The expenditure which can be deducted while computing the income, because especially nama profit or gain ideyalla income from business, alle ee chapter ನಾವು ಡೆಫಿನೆಟ್ ಮಾಡ್ತೀವಿ. Admissible expenses, inadmissible expenses ಯಾವುದು ಅಂತ, that we will take into account. Right? ಯೂನಿಟ್ 3 ಇದೆ. ಡ್ಯೂಲ್ ಬೇಸಿಸ್ ಆರ್ ರಿಸಿಟ್ ಬೇಸಿಸ್. ಡ್ಯೂ ಬೇಸಿಸ್ ಬರಬೇಕಾಗಿದೆ, ರಿಸಿಟ್ ಬೇಸಿಸ್ ಬಂದಿದೆ, ರಿಸೀವ್ಡ್ ಆಗಿದೆ. ಡ್ಯೂ ಬೇಸಿಸ್ ಅಂದ್ರೆ ಏನು? ಬರಬೇಕಾಗಿದೆ, ರಿಸಿಟ್ ಬೇಸಿಸ್ ಅಂದ್ರೆ ಬಂದಿದೆ. ಸೊ ಈಗ ಇನ್ಕಮ್ ಟ್ಯಾಕ್ಸ್ ನೋಡು ಹೆಂಗಿದೆ ಅಂದ್ರೆ, ನಿನಗೆ ಇನ್ಕಮ್ ಬರಬೇಕಾಗಿದೆ ಅಂದ್ರೆ ಅದು ರೆಕಾರ್ಡ್ ಮಾಡ್ತೀವಿ ಇನ್ಕಮ್ ಅಂತ. ಸ್ಯಾಲ್ರಿ ಬಂದೇ ಬರ್ತೈತಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಅಂದ್ರೆ ಇನ್ಕಮ್ ಈಸ್ ಟ್ಯಾಕ್ಸೇಬಲ್ ಈದರ್ ಬರಬೇಕಾಗಿದ್ರೆ ಅಥವಾ ರಿಸೀಟ್ ಆಗಿದೆ. ಫಾರ್ ಕಾಂಪ್ಯೂಟಿಂಗ್ ದ ಇನ್ಕಮ್ ಅಂಡರ್ ದ ಹೆಡ್ ಪ್ರಾಫಿಟ್ ಆರ್ ಗೇನ್ ಫ್ರಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ದ ಮೆಥಡ್ ಆಫ್ ಅಕೌಂಟಿಂಗ್ ರೆಗ್ಯುಲರ್ಲಿ ಎಂಪ್ಲಾಯ್ಡ್ ಬೈ SSC should be considered, which can be either cash system or mercantile system. Some receipts are taxable only on receipt basis, like income by way of interest received, compensation received or enhanced income. Remaining ಬರಬೇಕಾದ್ರೆ ರೆಕಾರ್ಡ್ ಮಾಡ್ತೀವಿ ನಾವು. Yes ಬಚ್ಚ. Application of income versus diversion of income. ಈಗ ಅಪ್ಲಿಕೇಶನ್ ಆಫ್ ಇನ್ಕಮ್ ಅಂದ್ರೆ ಏನಮ್ಮ? ಈಗ ಗ್ರಾಟ್ಯುಟಿಯಸ್ ಆರ್ ಸೆಲ್ಫ್ ಇಂಪೋಸ್ಡ್ ರೈಟ್ ಇನ್ಕಮ್ ರೀಚ್ ದ ಅಸೆಸ್ಸಿ. ಈಗ ಗ್ರಾಟ್ಯುಟಿಯಸ್ ಪೇಮೆಂಟ್ ಅಂದ್ರೆ ಏನು ಬಚ್ಚಾ? ಈಗ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲೇ ನಿಮಗೆ ಗ್ರಾಚ್ಯುಟಿ ಅಂತ ಕೊಡ್ತಾರೆ ಒಂದು ಅಮೌಂಟ್, 3 years 4 years ನನಗೆ ಒಳ್ಳೆ ಕಂಪ್ನಿಯಲ್ಲಿ. ಆ ಪೇಮೆಂಟ್ ಅದಕ್ಕೆ ಕೊಡ್ತಾರೆ ಅವರು ಆ ಕಂಪನಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಗ್ರಾಚ್ಯುಟಿ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಆಸ್ ಎ ಗ್ರಾಚ್ಯುಟಿ ಪೇಮೆಂಟ್, ರೈಟ್? ಬಿಕಾಸ್ ಆಫ್ ದೇರ್ ವರ್ಕ್, ದೇರ್ ಎಫರ್ಟ್, ದೇರ್ ಡೆಡಿಕೇಶನ್. Where by virtue of obligation, by overriding the title income is diverted before it reaches the SSC, it is known as diversion of income. In case of farmer, first case, income would be taxable in the hands of person who has applied it, whereas in case of what bacha? Diversion income, that is okay, I'll teach that bacha. One ಮಾತು ಹೇಳಮ್ಮ, ಗ್ರಾಚ್ಯುಟಿ ಇದೆ, ಇನ್ಕಮ್ ಇದೆ, ಟ್ಯಾಕ್ಸಬಲ್ ಆಗುತ್ತೆ, ಯಾರು ಇಶ್ಯೂ ಮಾಡ್ತಾರೆ ಅವ್ರಿಗೆ. ಡೈವರ್ಜನ್, ಈಗ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತ ನಾ ಏನು ಮಾಡಿದ್ದೀನಿ, ನನ್ನ ಸ್ವಲ್ಪ ಒಂದಿಷ್ಟು ಇನ್ಕಮ್ ಇನ್ನೊಬ್ಬರಿಗೆ ನಾ ಟ್ರಾನ್ಸ್ಫರ್ ಮಾಡೀನಿ, ಡೈವರ್ಜನ್ ಮಾಡಿದ್ದೀನಿ. ಬಟ್ ಇವ ಏನ್ ಹೇಳ್ತಾನೆ, ನನ್ನ ಇನ್ಕಮ್ ಅಲ್ಲದಂತ, ಸೊ ಟ್ಯಾಕ್ಸಬಲ್ ಏನಾಗುತ್ತೆ, ವಾಪಸ್ ಇನ್ನೊಂದು ಕೊಡ್ತದೆ. ಗೊತ್ತಾಯ್ತು? ಈಗ ಒಂದು ಮಾತು ಹೇಳು, ಇಫ್ ಮೈ ಇನ್ಕಮ್ ಇಸ್ 10 lakh ಇದೆ ಅಂತ ಇಟ್ಕೋ, ಟ್ಯಾಕ್ಸ್ ಕಟ್ಬೇಕಂತ ಮಾಡ್ತೀನಿ, ಇದ್ರಾಗ ಒಂದು 3 lakh rupees ನನ್ನ ಇನ್ನೊಂದು ತಮ್ಮನ ಅಕೌಂಟ್ದಾಗ, ಒಂದು 2 lakh ನನ್ನ ವೈಫ್ ಅಕೌಂಟ್ದಾಗ ಕೇಳ್ತಾನೆ, ಟ್ರಾನ್ಸ್ಫರ್ ಮಾಡ್ತಾನೆ. ಟ್ಯಾಕ್ಸ್ ಇರೋದಲ್ಲ. ಇಲ್ಲೇನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ, ನಿಮಗೆ 2 lakh ಎಲ್ಲಿಂದ ಬಂತ್ರಿಪ್ಪ, ನಿಮ್ಗೆ 3 lakh ಹೆಂಗೆ ಬಂತು, ಸೋರ್ಸಸ್ ಆಫ್ ರೆವೆನ್ಯೂ ಏನು? ಅವಾಗ ಏನಾಗುತ್ತೆ ಬಚ್ಚಾ, ಇನ್ಕಮ್ ಏನಾಗುತ್ತೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತೀವಿ. ದಾಟ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಇಯರ್. ಅರ್ಥ ಆಗಿದೆಯಾ? ಅಪ್ಲಿಕೇಶನ್ ಆಫ್ ಇನ್ಕಮ್ ವರ್ಸಸ್ ಡೈವರ್ಸ್ ಮಾಡೋದು. ಡೈವರ್ಟಿಂಗ್, ನಾನು ಇನ್ಕಮ್ ಟ್ಯಾಕ್ಸ್ ಕೊಡಬಾರ್ದಂತ ನನ್ನ ಇನ್ಕಮ್ ಅನ್ನು ಅಕೌಂಟ್ ಕೊಡ್ತಾ ಇದೀನಿ. ಗೊತ್ತಾಗಿದೆಯಾ? ಲೈಕ್ ಮಾಡ್ರಿ ವಿಡಿಯೋನ, ದೋಸ್ ವಾಚಿಂಗ್ ಆನ್ ದ ಯೂಟ್ಯೂಬ್. ಗೈಸ್ ಡೌನ್ಲೋಡ್ ಮಾಡ್ಕೊಡ್ರಿ. CA ಇಂಟರ್ಮೀಡಿಯೇಟ್ ಪಾಸ್ ಆಗ್ಬೇಕಂದ್ರೆ ಡಿಟೇಲ್ ಆಗಿ ನಾನು ಕಲಿಸ್ತಾ ಇದ್ದೀನಿ, 100% ರಿಸಲ್ಟ್ ಕೊಡ್ತಾ ಇದ್ದೀನಿ. ಸೊ ಗೈಸ್ ಜವಾಬ್ದಾರಿ ಏನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ಜಾಯ್ನ್ ಕ್ಲಾಸಸ್ಗೆ. ಆಲ್ರೈಟ್, ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ರಿಸಿಪ್ಟ್, ವೆರಿ ಇಂಪಾರ್ಟೆಂಟ್. ಈಗ ರೆವೆನ್ಯೂ ಅಂದ್ರೆ ಏನಮ್ಮ? ಡೈಲಿ ಬರ್ತಾ ಇರ್ತದೆ. ರೆವೆನ್ಯೂ ಎಕ್ಸ್ಪೆನ್ಸ್ ಅಂದ್ರೆ ಏನು? ಡೈಲಿ ಎಕ್ಸ್ಪೆನ್ಸಸ್. ರೆವೆನ್ಯೂ ಅಂದ್ರೆ ಡೈಲಿ ಇನ್ಕಮ್.
Students should carefully study the various item receipts included in the definition of income. Some of the items like capital gain are not revenue receipt. However, since they have been included in the definitions, they are chargeable under the Income Tax Act 1961. The concept of revenue and capital items is discussed in detail here. So, nodu, one matter. Nee doctor diya. Profession ಇದೆ ನಂದು, ರೈಟ್? ಯುವರ್ ಡಾಕ್ಟರ್, ಯುವರ್ ಪ್ರೊಫೆಷನ್ ಇದೆ. ನಿಮಗೆ ಪೇಷಂಟ್ ಫೀಸ್ ಕೊಡ್ತಾ ಇದ್ದಾರೆ, ಅದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಯಿತು. ನೀವು ಬುಕ್ಸ್ ಮಾಡ್ತಾ ಇದೀಯಾ, ಬುಕ್ಸ್ ಏನದು, ಅದು ಅಸೆಟ್ ಆಗುತ್ತೆ. ಇಫ್ ಯು ಸೆಲ್ ದಟ್ ಬುಕ್ಸ್ ಆರ್ ಇಕ್ವಿಪ್ಮೆಂಟ್ಸ್ ಸೇಲ್ ಮಾಡ್ತಾ ಇದೆಯಾ, ಅದೇನಾಗ್ತದೆ, ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಓಕೆ, ದ ಆಕ್ಟ್ ಕಂಟೆಂಪ್ಲೇಟ್ಸ್ imposition of a tax on income and not on the capital. Hence, it is very important, essential to differentiate between capital and revenue. Capital ಮತ್ತು revenue ಬಗ್ಗೆ ಗೊತ್ತಾಗ್ತಪ್ಪ ಅಂದ್ರೆ 100% ಬಚ್ಚಾ you will get, because ಏನಾಗುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ ಇದೆಯಲ್ಲ ಅದು ಕ್ಯಾಪಿಟಲ್ ಗೇನ್ ದಾಗ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ರೆವೆನ್ಯೂ ಇನ್ಕಮ್ ಫ್ರಮ್ ಬಿಸ್ನೆಸ್ ದಾಗ ಬರುತ್ತೆ. ಸೊ ದಟ್ ಇಸ್ ವಾಟ್ ಕ್ಯಾಪಿಟಲ್ ರಿಸಿಪ್ಟ್ ಕೆನಾಟ್ ಬಿ ಟ್ಯಾಕ್ಸ್ ಅನ್ಲೆಸ್ ಫಾಲ್ ಅಂಡರ್ ದಿ ಸ್ಕೋಪ್ ಆಫ್ ಡೆಫಿನೇಷನ್ ಇನ್ಕಮ್. ಕ್ಯಾಪಿಟಲ್ ರಿಸಿಪ್ಟ್ ಇದೆಯಲ್ಲ ಅದನ್ನ ನಾವು ಇನ್ಕಮ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ, ಅದು ಕ್ಯಾಪಿಟಲ್ ಗೇನ್ ದಲ್ಲಿ ಬರಬೇಕಾದ್ರೆ. ಇಫ್ ಇಟ್ ಇಸ್ ಕಮಿಂಗ್ ಅಂಡರ್ ಕ್ಯಾಪಿಟಲ್ ಗೇನ್, ಡೆಫಿನೆಟ್ಲಿ ಯು ಕ್ಯಾನ್, ಇಲ್ಲಪ್ಪ ಅಂದ್ರೆ ಆಗಂಗಿಲ್ಲ. ಗೊತ್ತಾಯ್ತು? ಇಟ್ ಇಸ್ ನಾಟ್ ಇನ್ಕಮ್ ಎಟ್ ಆಲ್. ಹಾಗಿದ್ದಾಗ ಏನ್ ಸರ್, ಈಗ ಸಡನ್ ಕ್ಯಾಪಿಟಲ್ ರಿಸಿಪ್ಟ್ ವಿಚ್ ಹ್ಯಾವ್ ಬಿನ್ ಸ್ಪೆಸಿಫಿಕಲಿ ಇನ್ಕ್ಲೂಡೆಡ್ ಇನ್ ದ ಡೆಫಿನೇಷನ್. ಸರ್ ಎದಕ್ಕೆ? ಒಂದು ಮಾತಾಡಮ್ಮ, ತೆಲುಗು ಬಚ್ಚ 5 years ಹಾಕ್ಬಿಡು. ಈಗ ನೋಡಿ, ಇಫ್ ಯು purchase the furniture, all right, for 5 lakh, you cannot show it as expenses, right? edake, because bacha this is your asset agatadu. ಏನಾಗುತ್ತದ, ಅಸೆಟ್ ಆಗುತ್ತೆ. ಅಸೆಟ್ ಪರ್ಚೇಸ್ ಮಾಡಿದ್ರೆ ಇದೇನದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಕರೆಕ್ಟ್ ಹೌದಲ್ಲ? ಅದೇ ರೀತಿ ನಿಮಗೆ ಇವಾಗ ಈ ಅಸೆಟ್ ಅನ್ನ ಮಾರಿದ ಮ್ಯಾಗೆ ನೋಡಿ, ಈಗ ಎಕ್ಸ್ಪೆನ್ಸಸ್ ಅಂತ ತೋರಿಸಿಲ್ಲ ಅಂದ್ರೆ, ಅದೇ ರೀತಿ ಇದನ್ನ ಮಾರಿದ ಮ್ಯಾಗೆ ವೆನ್ ವಿ ಸೆಲ್ ದಿಸ್ ಅದೇನಾಗುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಅದನ್ನ ತೊಗೊಳ ಬರಂಗಿಲ್ಲ. ಗೊತ್ತಾಯ್ತು? ಯಾವುದೆಲ್ಲ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದಾವೆ, ಆ ಎಕ್ಸ್ಪೆನ್ಸ್ ಮಾಡಿದ ಮ್ಯಾಗೆ ಏನ್ ಇನ್ಕಮ್ ಆಗಿದೆ, ರೆವೆನ್ಯೂ ಆಗಿದೆ, ಇನ್ಕಮ್ ದಲ್ಲಿ ಎಕ್ಸ್ಪೆನ್ಸ್ ಮೈನಸ್ ಮಾಡಿದ ಮ್ಯಾಗೆ ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್ ಎಕ್ಸ್ಪೆಲ್ ಆಗುತ್ತೆ. ಬಟ್ ಬಚ್ಚಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರಿಸಿಪ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಈಸ್ ನಾಟ್ ಟ್ಯಾಕ್ಸೇಬಲ್. ಓಕೆನಾ? ಯಾವುದೆಲ್ಲ ಕೇಸ್ದಲ್ಲಿ ಸರ್ ನೋಡಮ್ಮ, ಈಗ ಅದೇ ಹೇಳ ಸೇಮ್ ಥಿಂಗ್ ಎಟಲ್ಲಿ ನಾವು ಈಗ ವೆದರ್ ಕ್ಯಾಪಿಟಲ್ ರಿಸಿಪ್ಟೋ ಅಥವಾ ರೆವೆನ್ಯೂ ರಿಸಿಪ್ಟೋ ನಾವು ಫೈನ್ ಮಾಡ್ಬೇಕಂದ್ರೆ ದೇರ್ ಆರ್ ಸರ್ಟನ್ ಟರ್ಮ್ಸ್ ವಿ ಹ್ಯಾವ್. ಏನಮ್ಮ? ಫಿಕ್ಸ್ ಕ್ಯಾಪಿಟಲ್ ಅಂಡ್ ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್. Fixed capital or circuit, a receipt referred to the fixed capital would be capital receipt, whereas the receipt referable to the circulating capital would be revenue receipt ಆಗುತ್ತೆ. ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಈಗ ನಂದು ಇದು ಬಿಸ್ನೆಸ್ ಇದೆ ಹೌದಲ್ಲ, ಈಗ ನಾನು ನನ್ನ ಅಕೌಂಟ್ದಲ್ಲಿ ಒಂದಿಷ್ಟು ಅಮೌಂಟ್ ಇಡಬೇಕಾಗುತ್ತೆ. ಎಕ್ಸ್ಪೆನ್ಸ್ ಬಂದೇ ಬರ್ತವೆ, ಸ್ಯಾಲ್ರಿ, ರೆಂಟ್, ಎಲೆಕ್ಟ್ರಿಸಿಟಿ, ಹೌದಲ್ಲ? ಅದನ್ನ ಅಮೌಂಟ್ ಖರ್ಚು ಮಾಡಿಬಿಟ್ರೆ ಏನಾಗುತ್ತೆ? ಯಾವತ್ತ ಕೆಲಸ ಮಾಡ್ತೀರಿ ನೀವು, ಹೋಗ್ರಿ ಬಿಡ್ರಿಪ್ಪ ಸರ್ ಹಾದಿನ ಕೊಡಂಗಿಲ್ಲ ಅಂತೀರಿ ನೀವು, ಆಗದಲ್ಲ ಮನೆ ಒಂದು. ಸೊ ವರ್ಕಿಂಗ್ ಕ್ಯಾಪಿಟಲ್ ಕೆನಾಟ್ ಬಿ ಡಿಸ್ಟರ್ಬ್. ಇಫ್ ಯು ಆರ್ ಡಿಸ್ಟರ್ಬಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಗಾನ್, ಬಿಸ್ನೆಸ್ ತಪ್ಪೋದ. ಅದಕ್ಕೆ ಆಲ್ವೇಸ್ ಯು ಹ್ಯಾವ್ ಟು ಮೇಂಟೈನ್ ಸಮ್ ವರ್ಕಿಂಗ್ ಕ್ಯಾಪಿಟಲ್. ಹೌದಲ್ಲ? ಹೌದಲ್ಲ? ಸೊ ದಟ್ ಈಸ್ ವೈ ಐ ಆಮ್ ಟ್ರೈಂಗ್ ಟು ಸೇ ಬಚ್ಚಾ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ಫಿಕ್ಸ್ಡ್ ಕ್ಯಾಪಿಟಲ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಮಷಿನರಿ ಇದು, ಸೊ ಅದು ನೀವು ಮಾಡಿದ್ಮೇಲೆ ಹಣ ಬರ್ತಲ್ಲ, ಅದೇನಾಗುತ್ತೆ? ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಸರ್ಕ್ಯುಲೇಟಿಂಗ್ ಅಂದ್ರೆ ಡೇ ಟು ಡೇ, ದ ಫಾರ್ಮರ್ ಇಸ್ ನಾಟ್ ಟ್ಯಾಕ್ಸೇಬಲ್ ಬಿಕಾಸ್ ಅದು ಫಸ್ಟ್ ಇಲ್ಲ, ಫಿಕ್ಸ್ ಕ್ಯಾಪಿಟಲ್ ಅದು ಸೇಲ್ ಮಾಡಿದ್ಮೇಲೆ ಬರಂಗಿಲ್ಲ, ಟ್ಯಾಕ್ಸೇಬಲ್ ಆಗಿಲ್ಲ ಅದು. ರೈಟ್? ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ವಿಚ್ ಆರ್ ಓನರ್ ಕೀಪ್ಸ್ ಇನ್ ಪೊಸಿಷನ್ ಫಾರ್ ಮೇಕಿಂಗ್ ದ ಪ್ರಾಫಿಟ್ ಆರ್ ಇನ್ ನೇಚರ್ ಆಫ್ ಫಿಕ್ಸ್ ಕ್ಯಾಪಿಟಲ್. ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್ಸ್ ಆರ್ ಒನ್ ವಿಚ್ ಟರ್ನ್ ಔಟ್ ಟು ಬಿ ಎಲ್ ದ ಇನ್ಕಮ್ ಆರ್ ಲಾಸ್ ಆಫ್ ದಿ ಪ್ರೊಸೆಸ್. ದಟ್ ಇಸ್ ವಾಟ್ ಅಮೌಂಟ್. ಅದು ಈಗ ನಾನು ಸ್ಯಾಲರಿ ಕೊಟ್ಟ ಮ್ಯಾಗ ನಡೀತಿ, ಸ್ಯಾಲರಿ ಎಕ್ಸ್ಪೆನ್ಸ್ ಹಂಗಿದು ಹೌದಲ್ಲ, ಸಮ್ ಟೈಮ್ ಪ್ರಾಫಿಟ್ ಆಗುತ್ತೆ, ಸಮ್ ಟೈಮ್ ಲಾಸ್ ಆಗುತ್ತೆ. Income from transfer of the capital asset or trading assets. ಈಗ
ಸೇಮ್ ಥಿಂಗ್ ದೇ ಆರ್ ಸೇಮ್. ಈಗ ನೋಡಮ್ಮ, ನಿಮ್ಮ ಹತ್ರ ಮನೆಯಲ್ಲಿ ಫರ್ನಿಚರ್ ಇದೆ, ನಿಮ್ಮ ಮನೆಯಲ್ಲಿ ಓಲ್ಡ್ ಮನೆ, ಹಳೆ ಮನೆ ಇದೆ, ಓಕೆ, ಭಾಳ ಹಳೆ ಮನೆ ಇದೆ. ಇಲ್ಲೇ ಒಂದು 25 ರೂಮ್ಸ್ ಅದಾವೆ. 25 ರೂಮ್ಸ್ದಲ್ಲಿ ಫರ್ನಿಚರ್ ಮಸ್ತ್ ಅಡ್ವಾನ್ಸ್ ಇದೆ, ಹೈ ಕ್ವಾಲಿಟಿ ಫರ್ನಿಚರ್ ಇದೆ, ನೀವು ಯೂಸ್ ಮಾಡ್ತಿಲ್ಲ ಅದನ್ನು. ನೀವೇನು ಮಾಡ್ತೀರಾ, ಈ ಫರ್ನಿಚರ್ದಿಂದ ಒಂದು ಫರ್ನಿಚರ್ ಸ್ಟಾಕ್ ಶಾಪ್ ತೆಗ್ದೀರಿ ನೀವು, ಗೊತ್ತಾಯ್ತು? ಇವಾಗ ನಿಮ್ಮ ಹತ್ರ ಏನು ಕ್ಯಾಪಿಟಲ್ ಅಸೆಟ್ ಇತ್ತಲ್ಲ ಮುಂಚೆ, ಸ್ವಂತ ಬಳಕೆ ಸಲುವಾಗಿ ಯೂಸ್ ಮಾಡಲಿಕ್ಕೆ ಫರ್ನಿಚರ್ ಇತ್ತು. ಈಗ ಆ ಫರ್ನಿಚರ್ನ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ ಸ್ಟಾಕಿಗೆ, ಅದೇನಾಗ್ತದೆ ಸೆಕ್ಷನ್ 45 ಆಗುತ್ತೆ, ಕ್ಯಾಪಿಟಲ್ ಗೇನ್. ಈಗ ನಿಮಗೆ ಅದು ಫ್ರೀ ಇತ್ತಲ್ಲದ, ಉದಾಹರಣೆಗೆ ಒಂದು ವ್ಯಾಲ್ಯೂ ಅಂತ ಇಟ್ಕೊಡ್ರಿಪ್ಪ, ಎಷ್ಟಪ್ಪ, ಒಂದು 2 ಲಕ್ಷ ರೂಪಾಯಿ ಅದರದ ವ್ಯಾಲ್ಯೂ ಇಟ್ಕೊಡ್ರಿ, ಅಜಿನ್ ದ್ಯಾಟ್ ಈಸ್ 2 ಲ್ಯಾಕ್ ವ್ಯಾಲ್ಯೂ ಇದೆ. ಬಟ್ ಮಾರ್ಕೆಟ್ದಾಗ ಅದರದ್ದು 2 crore ಇದ್ದಾಗ ಏನು ಮಾಡ್ತೀರಿ ನೀವು, ಡಿಫ್ರೆನ್ಸ್ ಅಮೌಂಟ್ ಆಗುತ್ತಲ್ಲ, ಅದನ್ನ ನಿಮಗೆ ಇನ್ಕಮ್ ಆಗುತ್ತೆ. ಬಿಕಾಸ್ ಈಗ ಒಂದು ಮಾತು ಹೇಳಮ್ಮ, ಆಯಿತು, ನೀನೇನು ಮಾಡ್ತಾ ಇದೀಯಾ ಇಲ್ಲಿ ಫರ್ನಿಚರ್, ಓಕೆ, ಐಲ್ ಟೇಕ್ ಎಕ್ಸಾಂಪಲ್ ಆಫ್ ಲ್ಯಾಂಡ್ ಓನ್ಲಿ. ಈಗ ನೀವೊಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀಯ ನೀವು. ಸೊ ಯು ಹ್ಯಾವ್ ಟು ಬೈ ದ ಲ್ಯಾಂಡ್, ಯು ಹ್ಯಾವ್ ಟು ಮೇಕ್ ಅ ಪ್ಲಾಟ್ಸ್, ಯು ಹ್ಯಾವ್ ಟು ಸೆಲ್ ಇಟ್. ಬಟ್ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಹಳೆಯದು ನಿಮ್ಮ ಮಮ್ಮಿ ಡ್ಯಾಡಿದು ಪ್ರಾಪರ್ಟಿ ಇದ್ರೆ, ಹೊಲ ಇದ್ರೆ, ಅದನ್ನ ನೀವು ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಕಾಸ್ಟ್ ಉಳಿತಿಲ್ಲ, ನಿಂದು ಎಷ್ಟು ಕಾಸ್ಟ್ ಸೇವಿಂಗ್ ಆಗುತ್ತೆ, ಅದನ್ನ ನಿಮಗದು ಇನ್ಕಮ್ ಆಗುತ್ತೆ. ಸಮಯ ಪಕ್ಕ. ಸೊ ಸೆಕ್ಷನ್ 45 बोलता है इसे, right? Income from transfer of capital asset. Now capital receipt versus revenue receipt, test to be applied here. Same thing they are trying to explain, repeat, but if you want to learn it thoroughly, because ಒಮ್ಮೆ ನೀವು ಇಂಟರ್ ಮಾಡಿ ಎಲ್ಲ ಕಲಿತ್ರೆ, ಐ ಆಮ್ ಶ್ಯೂರ್ ಯು ವಿಲ್ ಬಿ ಇನ್ ಅ ಪೊಸಿಷನ್ ವೇರ್ ಯು ವಿಲ್ ಅರ್ನ್ ವಾಟ್ ಎವರ್ ದ ಮನಿ ಯು ವಾಂಟ್. ಹೌದು, ಹಿಂಗೆ ಇದೆ. ಪಾಸ್ ಆಗೋದು ಬೇರೆ, ಆಗೋದು ಅದು ಬೇರೆ ಮಾತು. ಪಾಸ್ ಮಾಡ್ತೀವಿ ನಾವು, ಪಾಸ್ ಆಗಬಹುದು, ಬಟ್ ಕಾನ್ಸೆಪ್ಟ್ ಸ್ಟ್ರಾಂಗ್ ನಮ್ಮ ಹತ್ರ ಇದೆ, ನಾಲೆಜ್ ನಮ್ಮ ಹತ್ರ ಇದೆ ಅಂದರೆ ಇದು ಎಲ್ಲರ ಯೂಸ್ ಆಗುತ್ತೆ. ನಾಟ್ ಓನ್ಲಿ ದೀಸ್ ಬಚ್ಚ, ಅಕೌಂಟ್ಸ್ ತಗೊಳ್ರಿ, ಕಾಸ್ಟ್ ಅಕೌಂಟಿಂಗ್ ತಗೊಳ್ರಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, GST, ಇವೆಲ್ಲ ಸಬ್ಜೆಕ್ಟ್ ಅದಲ್ಲ, ಒನ್ ಆರ್ ದಿ ಅದರ್ ವೇ ಯೂಸ್ಫುಲ್ ಇದಾವೆ. ಕರೆಕ್ಟ್? ಹಾಗಿದ್ದಾಗ ಟ್ರಾನ್ಸಾಕ್ಷನ್ ಎಂಟರ್ಡ್ ಇನ್ ದ ಕೋರ್ಸ್ ಆಫ್ ದಿ ಬಿಸ್ನೆಸ್. ಈಗ ವ್ಯವಹಾರ ಮಾಡ್ತೀವಿ ನೀವು, ಯು ಆರ್ ಡೂಯಿಂಗ್ ದಿ ಬಿಸ್ನೆಸ್, ರೈಟ್? ಸೊ ಕ್ಯಾಪಿಟಲ್ ರಿಸಿಪ್ಟ್, ವೈಸ್ ವರ್ಸಾ ರೆವೆನ್ಯೂ ರಿಸಿಪ್ಟ್, ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸಾಕ್ಷನ್ಸ್ which are entered in the course of the business regularly, carried on by the business assessee, incidents to the or associated with the business, that is chargeable to tax ಆಗುತ್ತೆ. ಈಗ ಒಂದು ಮಾತು, ನನ್ನ ಕೋಚಿಂಗ್ ಅಕಾಡೆಮಿ ಇದೆ, ಓಕೆ, ಅಸ್ಯೂಮ್ ದಟ್ ಯು ಆರ್ CA, ನಿಮ್ಮ ಹತ್ರ ಕ್ಲೈಂಟ್ಸ್ ಇದಾವೆ, ಅವ್ರಿಗೆ ನೀವು ಆಡಿಟ್ ಮಾಡ್ತೀರ, ಅವ್ರಿಗೆ ನೀವು ಗೈಡೆನ್ಸ್ ಮಾಡ್ಕೊಳ್ತೀರಾ, ಅದಕ್ಕೆ ನೀವು ಫೀಸ್ ಚಾರ್ಜ್ ಮಾಡ್ತಾ ಇದ್ದೀರಾ, ರೈಟ್? ಆಫ್ಟರ್ ಡಿಡಕ್ಟಿಂಗ್ ಯು ಎಕ್ಸ್ಪೆನ್ಸಸ್, ಅದೇನಾಗುತ್ತೆ ನಮಗೆ ರೆವೆನ್ಯೂ ಎಕ್ಸ್ಪೆನ್ಸ್ ಆಗುತ್ತೆ. ಫೀಸ್ ಏನು ಬರ್ತಿತ್ತಲ್ಲ ಅದರ ರೆವೆನ್ಯೂ ರಿಸಿಪ್ಟ್ ಆಗುತ್ತೆ, ಹೌದಲ್ಲ? ಕ್ಯಾಪಿಟಲ್ ರಿಸಿಪ್ಟ್ ಅಂದ್ರೆ ಅಸೆಟ್ ಮಾರಿದ ಮ್ಯಾಗೆ, when you sell the assets you get the money. That is a banker or financier dealing in a foreign exchange, sale of shares and securities, shopkeeper purchase of his own purchase of ship in his own name, ship broker, a share broker purchase the share on his own account, right? ಹೌದಲ್ಲ? So whereas building, land building would constitute the capital asset ಆಗುತ್ತೆ, because non-recurring ಅಲ್ಲ, tangible asset ಅದು, fixed asset ಅದು. Whenever you purchase the fixed asset, ಅದೇನಾಗ್ತದೆ? Whereas building, land building constitute, right, in the hands of trader, share, same would be constitute stock in trade and hands of the property. The same thing they are trying to say. Now, ಈಗ ನೀವು ಶೇರ್ಸ್ ತಗೊಂಡಿರಿ, समझ में पक्का? नो डाउट बच्चा, पक्का? Okay. Today we will try to cover the major part, बच्चों, definitely. ಈಗ ಕೇಳ್ರಿ, ಪ್ರಾಫಿಟ್ ಅರೈಸಿಂಗ್ ಫ್ರಮ್ ಸೇಲ್ ಆಫ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್. ಪ್ರಾಫಿಟ್ ಆಗ್ತಾ ಇದೆ, ಲಾಭ ಆಗ್ತಾ ಇದೆ. ಇನ್ ಕೇಸ್ ಆಫ್ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದಿ ಸೇಲ್ ಆಫ್ ಶೇರ್ಸ್ ಅಂಡ್ ಸೆಕ್ಯೂರಿಟಿ, ಈಗ ನೀವು ಮಾರ್ಕೆಟ್ದಾಗ, ಸ್ಟಾಕ್ ಮಾರ್ಕೆಟ್ದಾಗ ಶೇರ್ಸ್ ಅಥವಾ ಸೆಕ್ಯೂರಿಟೀಸ್ ಬಾಂಡ್ಸ್ ತಗೊಂಡಿರಿ, ತಗೊಂಡು ನೀವು ಮಾರಿರಿ, ಯಾವ ಸೋಲ್ಡ್ ಇಟ್, ಅವಾಗ ಏನಾಗಿದೆ? ಪ್ರಾಫಿಟ್ ಆಗಿದೆ. ಅದು ಬಚ್ಚ, ದ ನೇಚರ್ ಆಫ್ ದಿ ಪ್ರಾಫಿಟ್ ಹ್ಯಾಸ್ ಟು ಬಿ ಅನ್ಸರ್ಟೈನ್ ಫ್ರಮ್ ದ ಮೋಟಿವ್, ದ ಇಂಟೆನ್ಷನ್, ರೈಟ್? ದ ಪರ್ಪಸ್
with which they have bought. ಈಗ ಒಂದು ಮಾತು ಹೇಳು, ನೀನು ಈಗ ಸ್ಟಾಕ್ ಮಾರ್ಕೆಟ್ದಲ್ಲಿ ಶೇರ್ಸ್ ತಗೊಂಡಿದೀಯಾ, ಇಂಟೆನ್ಷನ್ ಇತ್ತು ಟು ಅರ್ನ್ ದ ಡಿವಿಡೆಂಡ್, ಹೌದಲ್ಲ? ಒಂದು ಮಾತು, ಡಿವಿಡೆಂಡ್ ತಗೊಳ್ಳಿಕ್ಕೆ ನೀನು ಮಾಡಿದೆಯಲ್ಲಿ, ಸೊ ಡಿವಿಡೆಂಡ್ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಈಗ ನೀವು ಶೇರ್ಸ್ ಅನ್ನು ಮಾರಿದ್ರೆ ಏನಾಗುತ್ತೆ, ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಗೊತ್ತಾಯ್ತು? ಈಗ ನಿಂದ ಇಂಟೆನ್ಷನ್ ಇವತ್ತು ತಗೋಬೇಕಾ, ಡಿವಿಡೆಂಡ್ ಬರಂಗೆ ನಾಳೆ ಪ್ರೈಸ್ ಜಾಸ್ತಿ ಆಗಿ ಮಾರ್ಬೇಕಂತ, ಅದನ್ನ ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಗೊತ್ತಾಗಿದೆಯಾ? ಅಂದ್ರೆ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ಸೇಲ್ ಆಫ್ ಶೇರ್ಸ್ ಸೆಕ್ಯೂರಿಟಿ. ಇನ್ ದ ಕೇಸ್ ಆಫ್ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ಸೇಲ್ ಆಫ್ ದ ಶೇರ್ಸ್ ಅಂಡ್ ಸೆಕ್ಯೂರಿಟಿ, ದ ನೇಚರ್ ಆಫ್ ದಿ ಪ್ರಾಫಿಟ್ ಹ್ಯಾಸ್ ಟು ಬಿ ಅಸರ್ಟೈನ್. ವೆದರ್ ಮೋಟಿವ್, ಅದ್ರ ಹಿಂದೆ ಉದ್ದೇಶ ಏನಿದೆ ನಿಮ್ದು, ಇಂಟೆನ್ಷನ್ ಆರ್ ಪರ್ಪಸ್ with which they were bought. If the shares are acquired as an investor with a view to acquire the controlling the interest in the company, that's what we are saying. ಇಂಟೆನ್ಷನ್ ಏನಿದೆ ಅಂದ್ರೆ ಆ ಕಂಪನಿಯಲ್ಲಿ ನಿಮ್ದು ಹೋಲ್ ಚೆನ್ನಾಗಿರ್ಬೇಕಂತ ನೀವು ಶೇರ್ಸ್ ಖರೀದಿ ಮಾಡಿದ್ರೆ ಅಂದ್ರೆ, ಆರ್ ಸೆಲ್ಲಿಂಗ್ ದ ಏಜೆನ್ಸಿ ಡೈರೆಕ್ಟರ್ಶಿಪ್, ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ would be considered the capital nature. समझ में आया? But if the shares were acquired in ordinary course of business as dealer in the shares, it will be considered stock in trade. ಈಗ ಒಂದು ಮಾತು ಹೇಳು, ಶೇರ್ಸ್ ಖರೀದಿ ಮಾಡ್ತಾರೆ, ಟೂ ಕಾಸ್ ಇದಾವೆ. ಒಂದು, ಆ ಕಂಪನಿಯಲ್ಲಿ ನನ್ನ ಶೇರ್ಸ್ ಇರಬೇಕಪ್ಪ, ರೈಟ್? ಆ ಶೇರ್ಸ್ ಅನ್ನು ನಾನು 10 ವರ್ಷ ಇಟ್ಕೊಳ್ತೇನೆ. 10 ವರ್ಷ ಇಟ್ಕೊಡೋದು ಅಷ್ಟೇ ಅಲ್ಲ, ಆ ಕಂಪನಿಯಲ್ಲಿ ನಂದು ಡೈರೆಕ್ಟರ್ಶಿಪ್ ತೋರಿಸ್ತೇನೆ, ಕಂಟ್ರೋಲ್ ತೋರಿಸ್ತೇನೆ, ನಾನು ಮಾಲಕ್. ಬಿಕಾಸ್ ವೆನ್ ಎವರ್ ಹೂವೆರ್ ಬೈ ದ ಶೇರ್ಸ್, ರೈಟ್, ಅವ ಆ ಕಂಪನಿ ಏನಾಗ್ತಾನೆ, ಮಾಲಕ್ ಆಗ್ತಾನೆ, ಓನರ್ ಆಗ್ತಾನೆ. ಒಂದಿದೆ. ಇನ್ನೊಂದು, ಆ ಕಂಪನಿಯಲ್ಲಿ ಶೇರ್ಸ್ ತಗೊಂಡ್ರಿ ನೀವು, ಬಟ್ ನೀವು ಏಜೆನ್ಸಿ ಇದೆ ನಿಮ್ದು, ಆ ಶೇರ್ಸ್ ನಮಗೆ ಮಾರಾಕ್ತೀರಿ ನೀವು, ಇಂಟೆನ್ಷನ್ ಇದೆ ಮಾರ್ಬೇಕು ಶೇರ್ಸ್ ಅನ್ನು, ಅದೇನಾಗ್ತದೆ, ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಈಗ ನೀವು ಕಾರ್ ತಗೊಂಡಿರಿ ಸ್ವಂತ ಬಳಕೆ ಸಲುವಾಗಿ ಇಟ್ಕೊಳ್ಳಿಕ್ಕೆ, ಅದೇನಾಗ್ತದ, ಕ್ಯಾಪಿಟಲ್ ರಿಸಿಪ್ಟ್, ಅಥವಾ ಅದು ಮಾರಿದ್ರೆ ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ನೀವು 10-15 ಕಾರ್ ತಗೊಂಡಿರಿ ಮತ್ತೊಂದು ಮಾರಾಕ, ಅದನ್ನಾಗ್ತದೆ ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಗೊತ್ತಾಯ್ತು? ಗೊತ್ತಾಯ್ತು ಬಚ್ಚಾ? ಅಂಡರ್ಸ್ಟೂಡ್, ರೈಟ್? ಸಮझ नहीं? Same thing they are saying. A single transaction, can it constitute business? Very important. ಒಂದು ಟ್ರಾನ್ಸಾಕ್ಷನ್ ಇದೆ, ನೀವು ಗೋಲ್ಡ್ ಖರೀದಿ ಮಾಡಿರಿ, you have sold the gold, you bought the gold and you have sold the gold, one in the lifetime, right? Whereas your job is to make buying the gold, making the ornament and selling the golds. Different idella. So a single transaction, can it constitute a business? Even a single transaction may constitute what bacha? Business or adventure in nature of the trade, even if it is outside the normal course of the SSC's business. Howdu? Repetition of such transaction is not necessary. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರ ಅವರು. ವಾಟ್ ದೇ ಸೇಯಿಂಗ್, ಇಫ್ ಯು ಆರ್ selling anything, say I want to sell this bottle for 500 rupees, I bought it for 50 rupees, 450 rupees profit ಆಯ್ತು, income from business. ಹಿಂಗಿದೆ. A single transaction can be constitute, a single transaction can constitute business, right? Repetition is secondary. Repetition you ಮಾಡ್ತಿದ್ರೆ ಅಂದ್ರೆ 100%. So repetition of such transaction is not necessary. Thus bulk purchase followed by the bulk sales or series of retail sales or bulk sales followed by series of retail purchases would be constitute an adventure in the nature of trade, and consequently the income arising from that would be ಏನಾಗುತ್ತೆ, taxable. Understood? ಅರ್ಥ ಆಗಿದೆಯಾ? Purchase of any articles with no intention to resell, right? Purchase ಮಾಡಿರಿ ನೀವು, ಇಂಟೆನ್ಷನ್ ಮಾರ್ಬೇಕಂತಲ್ಲ, ಬಟ್ ರೀಸೋಲ್ಡ್ ಅಂಡರ್ ದಿ ಚೇಂಜ್ ಸರ್ಕಮ್ಸ್ಟಾನ್ಸಸ್ ವುಡ್ ಬಿ ಟ್ರಾನ್ಸಾಕ್ಷನ್ ಆಫ್ ಕ್ಯಾಪಿಟಲ್ ನೇಚರ್. ಈಗ ನಾನೊಂದು ಮನೆ ಖರೀದಿ ಮಾಡಿದೆ, ಅದು ಇರ್ಬೇಕಂತ ನಾ ಮನೆ ಖರೀದಿ ಮಾಡೇನೆ, ಓಕೆನಾ? ಈಗ ನಾ ಅಲ್ಲಿ ಇಲ್ಲ, ರೆಂಟ್ ಮ್ಯಾಗ ಕೊಟ್ಟೇನಿ, ಇನ್ಕಮ್ ಫ್ರಮ್ ಹಾಸ್ಪಿಟಲ್ ಆಯಿತು. ಬಟ್ ನಾಳೆ ನಾ ಮನಿ ಮಾರಿದ ಮ್ಯಾಗೆ ಅದೇನಂತೆ ಕ್ಯಾಪಿಟಲ್ ರಿಸಿಪ್ಟ್ ಆಗತ್ತದು. ಗೊತ್ತಾಯ್ತು? ನನ್ನ ಕೆಲಸನೇ ಇದು, ಮನಿ ತಗೋಬೇಕು,
ಮಾರಬೇಕು, ತಗೋಬೇಕು, ಮಾರಬೇಕು, ಅದೇನಾಗುತ್ತೆ ಇನ್ಕಮ್ ಆಗುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಗೊತ್ತಾಗಿದೆಯಾ? However, where an asset is purchased with the intention to resale, the question whether the profit on sale of capital, sale is capital or revenue in nature, depends upon they assume four conditions we have. Conduct of the SSC, why you have bought that house. Second, the nature and quantity of the articles, how many times you are going to buy, how many purchases. The nature of the operations involved, whether the venture is capital or revenue account, other related circumstances. ಇದೆಲ್ಲ ಏನಾಗುತ್ತೆ ನೋಡಿ, ಒಂದು ಮಾತು ಕೇಳಿರಲಿ. ಈಗ ಆತಪ್ಪ ನಾವು ಒಂದು ವಸ್ತುವನ್ನು ತಗೊಂಡಾಗ್ತೀವಿ, ಇಂಟೆನ್ಷನ್ ಮಾಡೋದಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯ್ತು. ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೇ ಇಲ್ಲ, ಅಗೇನ್ ಡಿಪೆಂಡ್ಸ್ ಆನ್ ಫೋರ್ ಕಂಡೀಷನ್. ಏನಮ್ಮ ಅದು? ಫಸ್ಟ್ ಅಸೆಸ್ಸಿ ಎದಕ್ಕೆ ತಗೊಂಡಾನೆ? You bought a phone, you sold it. We should know that purpose was buying the phone to use it, but you sold, you don't like the phone. That is not a business. But again, whenever you are selling second time, ಏನಾಗ್ತದೆ? ಲಾಸ್ ಆಗುತ್ತೆ. ಹೌದಲ್ಲ? That is conduct of the SSC. The nature and quantity. If you are buying 10 phones, 100 phones, and you are selling 100 phones, that is business ಆಗುತ್ತೆ. If you are buying only one phone, purpose was there, ಅವಾಗ ಎಂತದು ಬಿಸ್ನೆಸ್ ಆಗುವುದಿಲ್ಲ. ಗೊತ್ತಾಗಿದೆಯಾ? The nature of the operation involved, process, how you bought and for whom you bought and why you are sold, all that. ಈಗ ನಾನು ಯಾರಿಗೋ ಒಬ್ರು ಗಿಫ್ಟ್ ಕೊಡಕ್ಕೆ ನಾನು ಫೋನ್ ತಗೊಂಡೆ ಒಂದು, I bought some goods to give somebody, but that person is not accepting the gift. I have to resell it. So whenever I see that is called capital ಆಗುತ್ತೆ. Whether the venture is capital, revenue account, so other related circumstances are that we'll discuss going further. Right now, liquidate damages. Now bacha, liquidate damages andre ಏನು? What is liquidity? What is liquidity bacha? Tell me fast. Conversion into cash. ಈಗ ನೀವು ಒಂದು ವಸ್ತು ತಗೊಂಡಿರ್ತೀವಿ. Say for example, you just went to a jewelry shop and you bought a jewelry. You paid him 2 lakh rupees and you are in need of money. You again went that guy and he sold this. Either kya bolta hai, processing charges, wastage charges ಬರ್ತದೆ ಅಂತ. You'll get less. ಹೌದಲ್ಲ? ಏನು ಮುಂಚೆ ಕೊಟ್ಟಿದ್ರಿ ಆಮೇಲೆ ಏನು ಅವನ ಬರ್ತಾ ಇದೆ, ದಿಸ್ ಲಿಕ್ವಿಡಿಟಿ ಡ್ಯಾಮೇಜ್ ಹೌದಲ್ಲ? ಹೌದಲ್ಲ? ಆ ಅಸೆಟ್ಸ್ ಅನ್ನ ನಾವು ಮಾರುವಾಗ ಏನು ಅಮೌಂಟ್ ನಮಗೆ ಬರ್ತಾ ಇದೆ, ಸಿ ಅಸೆಟ್ಸ್ ಇದಾವಲ್ಲ, ಅಸೆಟ್ ಅನ್ನ ಕ್ಯಾಶಿಗೆ ಕನ್ವರ್ಟ್ ಮಾಡ್ತೀವಿ ನಾವು. ಹೌದಲ್ಲ? ಯಾವಾಗ ಅಸೆಟ್ ಅನ್ನ ಕ್ಯಾಶಿಗೆ ಕನ್ವರ್ಟ್ ಮಾಡ್ತೀವಿ, ಆಬ್ವಿಯಸ್ಲಿ ನಾವು ಸೇಲ್ ಮಾಡ್ತೀವಿ. ಸೇಲ್ ಮಾಡುವಾಗ ಒಂದು ಪ್ರಾಫಿಟ್ ಆಗಿದೆ, ಇನ್ನೊಂದು ಲಾಸ್ ಆಗುತ್ತೆ. ಈಗ ಡ್ಯಾಮೇಜ್ ಅಂದ್ರೆ ಮೇಲೆ ಲಾಸ್. ಸೊ ರಿಸಿಪ್ಟ್ ಆಫ್ ಲಿಕ್ವಿಡ್ ಡ್ಯಾಮೇಜ್ ಡೈರೆಕ್ಟ್ಲಿ ಅಂಡ್ intimately linked with the procurement of the capital asset. ಹೌದು, which leads to delay in the coming into the existence of the profit making operation approaches. It is a capital receipt. ಹೌದು, ಇಲ್ಲಿ ಏನಾಗುತ್ತೆ, process of converting into that asset into liquidate, if it is delay, late ಆದರೆ ಅಥವಾ ಲಾಸ್ ಆಗ್ತದೆ, ಏನಾಗುತ್ತೆ, capital asset ಆಗುತ್ತೆ. Right? The amount received by SSC towards the compensation for sterilization of the profit earning secure not ordinary course of the business. Right? So hence it is capital receipt in the hands of SSC. ಒಂದು ಮಾತು ನೆನಪು ಕೊಡ್ರಿ, ಇಲ್ಲಿ ರೆಗ್ಯುಲರ್ ಆಗಿ ಆ ಟ್ರಾನ್ಸಾಕ್ಷನ್ ನಾವು ಮಾಡ್ತಾ ಇಲ್ಲ. ಅಸೆಟ್ ನಮ್ಮ ಹತ್ರ ಇತ್ತು, ಇಂಟೆನ್ಷನ್ ವಾಸ್ ಟು ಯೂಟಿಲೈಸ್ ಇಟ್, ಬಟ್ ಈಗ ದುಡ್ಡು ಬೇಕಾಗಿದೆ. ನಾವು ಆ ದುಡ್ಡು ಬೇಕಾಗಿದ್ದ ಕಾರಣ ನಾವು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ ಅದಕ್ಕೆ ಕ್ಯಾಶಿಗೆ. ಸೊ ಇನ್ ದಟ್ ಪ್ರೊಸೆಸ್ ಇಫ್ ದೇರ್ ಇಸ್ ಇನ್ ಡ್ಯಾಮೇಜ್, ಲಾಸ್, ರೈಟ್, ದಾಟ್ ಇಸ್ ಏನಾಗುತ್ತದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಗೊತ್ತಾಗಿದೆಯಾ? ಗೊತ್ತಾಗಿದೆ ಬಚ್ಚಾ? ನೆಕ್ಸ್ಟ್, oh my god, क्या है रे बाबा? हाँ ये नहीं, compensation on termination of agency service contract. हाँ, ಈಗ ನೀವು ಕೆಲಸ ಮಾಡತ್ತಿರೋಬ್ಬೆ ಸಡನ್ಲಿ ಜಾಬ್ ಇಂದ ತೆಗ್ದಾರೆ, ಕೇಸ್ ಹಾಕಿರಿ, ನನಗೆ ಇದು ಮಾಡಿದ ಕಾರಣ ನನಗೆ ಭಾಳ ಲಾಸ್ ಆಗಿದೆ ಹಾಗಿದೆ ಅಂತ ಕಂಪೆನ್ಸೇಷನ್ ಕಂಪ್ನಿ ಕೊಟ್ಟಿದ್ದಾರೆ. ವೆನೆವರ್ ಯು ರಿಸೀವ್ ದ ಕಂಪೆನ್ಸೇಷನ್, that is called as a income ಆಗುತ್ತೆ. ಅಂದ್ರೆ where an SSC receive a compensation on termination of his job, his agency business is being only a source of income, the only one source of income ಬಂದಾಗ the receipt of such capital nature, ಈ compensation ಬರ್ತಾ ಇದೆಯಲ್ಲ ಅದೇನಾಗ್ತದೆ ಕ್ಯಾಪಿಟಲ್ ಇನ್ ನೇಚರ್ ಆಗುತ್ತೆ, ಬಟ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್
28 subsection 3 to clause C. However, whereas a number of agencies had and one of them is terminated and compensation received, therefore the receipt would be considered as a revenue. देखो कितना important point है. You have 3-4 agencies. In that one agency, you got terminated. तुम्हारे पास कुछ business है, because of somebody's fault, you are suffering loss, and they are given the compensation to you. That is revenue. You have only one agency. You are dependent on it. Your only source of income is that only agency. ಅವಾಗ ಏನಾಗುತ್ತೆ, ಅದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಸಮझ ಮೂರ್ನಾಲ್ಕು ಏಜೆನ್ಸಿ ಇದಾವೆ, ರೆಗ್ಯುಲರ್ ಇನ್ಕಮ್ ಇದೆ, ಅದರಲ್ಲಿ ಒಂದು ಏಜೆನ್ಸಿ ಟರ್ಮಿನೇಷನ್ ಆಗಿ ಆ ಏಜೆನ್ಸಿ ಕಂಪೆನ್ಸೇಷನ್ ಬಂದ್ರೆ ಏನಾಗುತ್ತೆ, ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ವೈಗೆ only one agency you have and that got terminated, and if you receive the compensation from the termination is capital risk. All right, therefore the receipt would be of revenue in nature, since taking up agency would exploiting the same for earning same income in the ordinary course of business. The loss of one agency would be made good by profit of the another agency. So compensation issued from employer. If you are working somewhere, right, you are working somewhere and they have terminated you, and if you received that compensation from the employer by any person before your contract is finished, termination of services contract is capital risk, right? But अदेनागते taxable आगते. कहीं पर तुम्हें जॉब कर रहे हैं, निकालने देना नो, कमी अब तुम्हें कमीशन दे रहे हैं, तो क्या होता है taxable under section 17 subsection 3. Income from other source, respectively compensation received or receivable in connection with the termination of modification of the terms and condition of any contract, that is what it is, income ಆಗುತ್ತೆ. Gift in the ಮೇಲೆ normally gift constitute the capital receipt ಆಗುತ್ತೆ. ಈಗ ಒಂದು ಮಾತನಾಡಬೇಕು, capital receipt taxable ಇಲ್ಲ, only in certain cases like capital gain ಇದ್ದಾಗ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಗಿಫ್ಟ್ ಇದೆಯಲ್ಲ, ಗಿಫ್ಟ್ ಕೆನಾಟ್ ಬಿ consumed. Let it be bad now. Gift constitute a capital receipt in the hands of recipient. Normally gift constitute a capital receipt in the hands of recipient. However, certain gifts are brought within the purview of income tax. For example, receipt of the property without consideration is brought to tax under section 15. ಹೌದು, ಗಿಫ್ಟ್ ಕೊಡ್ರಿ, ಗಿಫ್ಟ್ ಏನಾಗುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ, ಟ್ಯಾಕ್ಸೇಬಲ್ ಆಗೋದಿಲ್ಲ. ಅದೇ ರೀತಿ ಇನ್ ದ ಸೇಮ್ ಮ್ಯಾನರ್ ಬಚ್ಚಾ, ಈಗ ಇನ್ಕಮ್ ಟ್ಯಾಕ್ಸ್ ಅನ್ನು ಉಳಿಸ್ಲಿಕ್ಕೆ ನಾವು ಯಾವುದೋ ಗಿಫ್ಟ್ ಕೊಟ್ಟಿವಿ ಅಂದ್ರೆ ಅದನ್ನೇನದು ಇನ್ಕಮ್ ಆಗ್ಬಿಡುತ್ತೆ. For example, any sum of money or value of the property received without consideration for advocate consideration. ಅಂದ್ರೆ ನೋಡಿ, ನೀವು ಯಾವುದೋ ಅಮೌಂಟ್ ಸಿಗ್ತಾ ಇದೆ, ಅದಕ್ಕೆ ನೀವು ಪೇ ಮಾಡಕ್ತಿಲ್ಲ, ದುಡ್ಡು ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಸಿಗ್ತಾ ಇದೆ, ದಾಟ್ ಇಸ್ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ದಟ್ ಇಸ್ ಚಾರ್ಜಬಲ್ ಟು ಇನ್ಕಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ರೈಟ್? ಡೆಫಿನೆಟ್ಲಿ ಚಾಪ್ಟರ್ ಯೂನಿಟ್ 5 ಚಾಪ್ಟರ್ 3 ಅನ್ನು ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ಕಮ್. ಅಂಡರ್ಸ್ಟುಡ್ ಬಚ್ಚಾ? Now the important part is that India, why sir India? ಈಗ ಅಗ್ರಿಕಲ್ಚರ್ ಇನ್ಕಮ್ ಇದೆಯಲ್ಲ, ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇನ್ಕಮ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ನೋ ನೀಡ್ ಟು ಪುಟ್ ದ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತಾರೆ. ವೈ? ವೆರಿ ಸಿಂಪಲ್ ಆಗಿದೆ. ಇಲ್ಲಿ ರೈತರದಲ್ಲ, ಅನ್ನದಾತ ಅವ್ರು ನಮಗೆ. ಇಫ್ ದೇ ಸ್ಟಾಪ್ ಗ್ರೋವಿಂಗ್ ಅಗ್ರಿಕಲ್ಚರ್ ಫುಡ್, right, vegetables, grains ಎಲ್ಲ, ಏನಾಗುತ್ತೆ, what will happen? Price for food will be एकदम high ಆಗಿಬಿಡುತ್ತೆ. ಹೈ ಆಗೋದು ಅಷ್ಟೇ ಅಲ್ಲ, ಬಡವರಿಗೆ ಫುಡ್ ಸಿಗಲ್ಲ. So that is why ಬಚ್ಚಾ, the term India means the boundary, the territory of India as per the articles of a constitutions. Very important, right? Its territorial water, seabeds, right, subsoils, underlying waters, continental shelf, exclusive economic zones, any other specified maritime zones. ಅದೇನಾಗಿದೆ, ಇಂಡಿಯಾ ಅಂದ್ರೆ ಏನಾಗುತ್ತೆ, ಇಂಡಿಯಾದಲ್ಲಿ ನಮ್ದು ನೇವಿ ಬಾರ್ಡರ್ ಇದಲ್ಲ, ಅದು ಬರೆದಿದ್ರಾಗ. ಸ್ಪೆಸಿಫೈಡ್ ಮ್ಯಾರಿಟೈಮ್ ಝೋನ್ಸ್ ಅಂದ್ರೆ ಇಲ್ಲಿ ಝೋನ್ಸ್ ರೆಫರ್ಡ್ ಇನ್ ದ ಟೆರಿಟೋರಿಯಲ್, ಲೈಕ್
ಈಗ ವಾಟರ್ ಬಾಡೀಸ್ ಇರ್ತಾವಲ್ಲ, ಈಗ ನಮ್ದು ಇಂಡಿಯಾ ಇದೆ ಅಂತ ಇಟ್ಕೊಡಿ. ಈಗ ಸೊ ಇಲ್ಲಿ ನಮ್ದು ವಾಟರ್ ಬಾಡೀಸ್ ಇದಾವೆ, ಹೌದಿಲ್ಲ, ಇಲ್ಲಿ ಶಿಪ್ಸ್ ಇರ್ತವೆ, ಅದು ಇಂಡಿಯಾದಾಗ ಬರ್ತದೆ. ಇಲ್ಲಿ ಲಕ್ಷದ್ವೀಪ ಇದೆ, ಇಂಡಿಯಾದಾಗ ಬರ್ತೈತಿ. ಅಂಡಮಾನ್ ಇಂಡಿಯಾದಾಗ ಬರ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡಿಯಾ. नेक्स्ट इंपॉर्टेंट पार्ट एग्रीकल्चर इनकम है. एग्रीकल्चर इनकम कैन कंटिन्यू टुमारो बच्चा. बहुत बड़ा कॉन्सेप्ट है वो. Actually I thought of finishing today. If I start now again one hour ಬೇಕಾದಕ್ಕೆ. Yesterday I complete याद पढ़को मैं. बाबा एक टाइम काढ़ो, अब 1 घंटा करना चाहिए, नहीं हो रहा है. I should engage 1 more hour class बच्चों. 1 class is ದಾಗ ಹಂಗಿಲ್ಲ ಇದು. We have 2 books, right? Because next heads of income ಇದೆ, ಅದೆಲ್ಲ ಬರ್ತದೆ, ರೆಸಿಡೆನ್ಷಿಯಲ್ ಸ್ಟೇಟ್ಸ್ ಎಲ್ಲ ಇದೆ. ಬಟ್ ಅಗೇನ್ ಗೈಸ್ ವಿ ಹ್ಯಾವ್ ಇನ್ಕಮ್ ಟ್ಯಾಕ್ಸ್ಗೆ 50 ಮಾರ್ಕ್ಸ್ ಇದೆ, ಜಿ ಎಸ್ ಟಿಗೆ 50 ಮಾರ್ಕ್ಸ್ ಇದೆ. ಸೊ आई नीड टू मेक अ टाइम और आस्क हिम टू मेक अ जीएसटी नोट्स. एक आज देखता हूँ मैं, आज 6:30 को बोलता हूँ मेरे को. I'll take one class because PUC फर्स्ट ईयर है, they'll be coming at 2:30 now. ठीक है. मॉडल 2 इनकम फ्रॉम अदर सोर्स. oh my god, aggregation of income, setup, deduction, advance, provision of the filing time. Okay. You have 2 books, right? One model 2 and one GST. Definitely बच्चों will cover it. उनको पता बच्चों चला देंगे. उन्होंने आए क्या तो 2-3 लेना पड़ता क्लासेस में, right? 90 minutes के क्लासेस ऐसा करे तो बताओ. ಓಕೆ ಗೈಸ್, ನೋಡ್ರಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಲೈಕ್ ಮಾಡಿರಿ, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಡೌನ್ಲೋಡ್ ಮಾಡ್ರಿ ಅಪ್ಲಿಕೇಶನ್, ಜಾಯ್ನ್ ಕ್ಲಾಸಸ್ಗೆ. ಥ್ಯಾಂಕ್ ಯು ಬಚ್ಚೋ.